ರಾತ್ರಿ 8:30 ಆಗಿತ್ತು. ಲಂಡನ್ನಿಂದ ಸುದೀರ್ಘ ಪ್ರಯಾಣದ ಆಯಾಸ ನನ್ನ ಅಸ್ತಿತ್ವದಲ್ಲಿತ್ತು. ಆದರೆ ಮನೆಯವರಿಗೆ ಸರ್ಪ್ರೈಸ್ ನೀಡುವ ಸಂತೋಷ ನನ್ನ ಹೃದಯದಲ್ಲಿ ಪುಟಿಯುತ್ತಿತ್ತು. ನಾನು ಮೆಲ್ಲನೆ ಬಾಗಿಲು ತೆರೆದಾಗ ಸಣ್ಣ ಬಿರುಕಿನ ಮೂಲಕ ಡೈನಿಂಗ್ ಹಾಲ್ನ ದೃಶ್ಯ ನನ್ನ ಕಣ್ಣ ಮುಂದೆ ಕಾಣಿಸತೊಡಗಿತು. ಮನೆಯವರೆಲ್ಲರೂ ಡೈನಿಂಗ್ ಟೇಬಲ್ ಬಳಿ ಕುಳಿತು ಒಟ್ಟಾಗಿ ಊಟ ಸವಿಯುತ್ತಾ ಹರಟೆ ಹೊಡೆಯುತ್ತಿದ್ದರು. ಆದರೆ ನನ್ನ ನೋಟ ಅಲ್ಲಿ ನಿಲ್ಲಲಿಲ್ಲ. ನನ್ನ ದೃಷ್ಟಿ ಆ ಮೂಲೆಯಲ್ಲಿ ನೆಟ್ಟಿತು. ಅಲ್ಲಿ ಶೂ ಸ್ಟ್ಯಾಂಡ್ ಪಕ್ಕದಲ್ಲಿ ನೆಲದ ಮೇಲೆ ಕೊಳಕು ತಟ್ಟೆಯೊಂದನ್ನು ಇಡಲಾಗಿತ್ತು. ನನ್ನ ಪತ್ನಿ ಸಂಧ್ಯಾ ಅಲ್ಲಿಯೇ ಮುದುಡಿ ಕುಳಿತು ಅನ್ನದ ತುತ್ತನ್ನು ಎತ್ತುತ್ತಿದ್ದಳು. ಪ್ರತಿ ತಿಂಗಳು ಪತ್ನಿಯ ವೈಯಕ್ತಿಕ ಖರ್ಚಿಗೆಂದು ಪ್ರತ್ಯೇಕವಾಗಿ 30 ರಿಂದ 40 ಸಾವಿರ ರೂಪಾಯಿ ಕಳುಹಿಸುತ್ತಿದ್ದರು. ಆಕೆಯೊಂದಿಗೆ ಇಂತಹ ವರ್ತನೆ ನಡೆಯುತ್ತಿದೆ ಎಂದು ನಾನು ಕನಸಿನಲ್ಲೂ ಯೋಚಿಸಿರಲಿಲ್ಲ. ನಾನು ಆಘಾತದ ಸ್ಥಿತಿಯಲ್ಲಿ ಹೊರಗೆ ನಿಂತಿದ್ದೆ. ಅಷ್ಟರಲ್ಲಿ ಇದ್ದಕ್ಕಿದ್ದಂತೆ ನನ್ನ ತಾಯಿ ಕುರ್ಚಿಯಿಂದ ಎದ್ದು ಸೊಸೆ ಸಂಧ್ಯಾಳ ಕಡೆಗೆ ವೇಗವಾಗಿ ನಡೆದರು. ಅವರು ಹಿಂದೂ ಮುಂದು ನೋಡದೆ ಸಂಧ್ಯಾಳ ಜುಟ್ಟನ್ನು ಹಿಡಿದು ಎಳೆದು ಹೊಡೆಯಲು ಪ್ರಾರಂಭಿಸಿದರು. ಮೂದೇವಿ, ನಿನಗೆ ರೊಟ್ಟಿ ಸರಿಯಾಗಿ ಮಾಡು ಅಂತ ಹೇಳಿರಲಿಲ್ಲವೇ? ಎಲ್ಲಾ ರೊಟ್ಟಿಗಳನ್ನು ಸುಟ್ಟು ಹಾಕಿದ್ದೀಯಾ ಎಂದು ತಾಯಿಯ ಕೋಪ ಮುಗಿಲು ಮುಟ್ಟಿತ್ತು. ಅವರು ಬಾಗಿಲು ತೆರೆದು ಸಂಧ್ಯಾಳನ್ನು ಹೊರಕ್ಕೆ ತಳ್ಳಿದರು. ಆಕೆ ನೆಲಕ್ಕೆ ಬೀಳುವಷ್ಟರಲ್ಲಿ ನಾನು ಮುಂದೆ ಹೋಗಿ ಆಕೆಯನ್ನು ಹಿಡಿದುಕೊಂಡೆ. ನನ್ನ ಕೈ ಸ್ಪರ್ಶವಾಗುತ್ತಿದ್ದಂತೆ ಸಂಧ್ಯಾ ನಡುಗಿದಳು. ಆದರೆ ಆಕೆ ಮತ್ತು ಎದುರಿಗೆ ಕುಳಿತಿದ್ದ ಮನೆಯವರು ನನ್ನನ್ನು ನೋಡಿದ ತಕ್ಷಣ ಎಲ್ಲರೂ ಕಲ್ಲಾಗಿ ಹೋದರು. ನಗುತ್ತಿದ್ದ ಮುಖಗಳು ಭಯದಿಂದ ಬೆಳ್ಳಗಾದವು. ನಾನು ಆ ಕ್ಷಣ ನಡುಗುತ್ತಿದ್ದ ಸಂಧ್ಯಾಳ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡೆ. ನನ್ನ ಅಸಲಿ ಕಥೆ ಬಹಳ ಹಿಂದೆಯೇ ಶುರುವಾಗಿತ್ತು. ನಾನು ಕಳೆದ 3 ವರ್ಷಗಳಿಂದ ಲಂಡನ್ನಲ್ಲಿ ಕೆಲಸ ಮಾಡುತ್ತಿದ್ದೆ. ಜೀವನವು ವಿಚಿತ್ರ ಏರಿಳಿತಗಳ ಹೆಸರು. ನನ್ನ ಮತ್ತು ಸಂಧ್ಯಾಳ ಮದುವೆಯಾಗಿ ಕೇವಲ 1.5 ತಿಂಗಳಾಗಿತ್ತು. ಅಷ್ಟರಲ್ಲಿ ನನಗೆ ಲಂಡನ್ನಲ್ಲಿ ಕೆಲಸದ ಆಫರ್ ಲೆಟರ್ ಸಿಕ್ಕಿತು. ಅದು ನನಗೆ ಒಂದು ಸುಂದರ ಕನಸಿನಂತಿತ್ತು. ಆದರೆ ಆ ಕನಸಿನ ಗೋಡೆಯ ಹಿಂದೆ ಒಂದು ದೊಡ್ಡ ಕಥೆಯೇ ಇತ್ತು. ಸಂಧ್ಯಾ ನನ್ನ ತಂದೆಯ ಹಳೆಯ ಸ್ನೇಹಿತನ ಮಗಳು ಮತ್ತು ಬಹಳ ಸುಂದರವಾಗಿದ್ದಳು. ನನ್ನ ತಾಯಿಗೆ ಸಂಧ್ಯಾಳನ್ನು ಕಂಡರೆ ಮೊದಲೇ ಆಗುತ್ತಿರಲಿಲ್ಲ. ಅವರು ತಮಗೆ ಇಷ್ಟ ಬಂದ ಹೆಚ್ಚು ವರದಕ್ಷಿಣೆ ತರುವ ಹುಡುಗಿಯೊಂದಿಗೆ ನನ್ನ ಮದುವೆ ಮಾಡಿಸಲು ಬಯಸಿದ್ದರು. ಆದರೆ ತಂದೆಯವರು ನನ್ನ ನಿಶ್ಚಿತಾರ್ಥವನ್ನು ಸಂಧ್ಯಾಳೊಂದಿಗೆ ಮಾಡಿದಾಗ ಆಕೆಯ ಪೋಷಕರು ಒಂದು ಷರತ್ತು ಹಾಕಿದರು. ನೀವು ಲಂಡನ್ಗೆ ಹೋಗಬೇಕಾದರೆ ಮೊದಲು ಮದುವೆಯಾಗಿ ಸೆಟಲ್ ಆಗಬೇಕು, ಇಲ್ಲದಿದ್ದರೆ ನಾವು ವೀಸಾ ಪ್ರಕ್ರಿಯೆಯಲ್ಲಿ ಸಹಾಯ ಮಾಡುವುದಿಲ್ಲ ಎಂದರು. ನನ್ನ ಮಾವನವರ ಪ್ರಭಾವದಿಂದಾಗಿ ನನಗೆ ವೀಸಾ ಸಿಗುವುದು ಸುಲಭವಾಯಿತು. ಈ ಕಾರಣದಿಂದಾಗಿ ತಾಯಿ ಮನಸ್ಸಿಲ್ಲದಿದ್ದರೂ ಮದುವೆಗೆ ಒಪ್ಪಿಕೊಂಡರು. ಆದರೆ ಅವರ ಕಣ್ಣಲ್ಲಿ ಅಡಗಿದ್ದ ದ್ವೇಷ ನನಗೆ ಮದುವೆಯ ದಿನವೂ ಕಾಣಿಸುತ್ತಿತ್ತು. ನಾನು ಲಂಡನ್ಗೆ ಹೋದೆ. ಪರದೇಶದ ಆರಂಭದ ದಿನಗಳು ನನಗೆ ತುಂಬಾ ಕಷ್ಟಕರವಾಗಿದ್ದವು. ಮನಸ್ಸು ಯಾವಾಗಲೂ ಮನೆಯ ಕಡೆಯೇ ಇರುತ್ತಿತ್ತು. ನಾನು ಕೆಲಸದಿಂದ ಫ್ರೀ ಆದಾಗ ತಕ್ಷಣ ಸಂಧ್ಯಾಳಿಗೆ ವಿಡಿಯೋ ಕಾಲ್ ಮಾಡುತ್ತಿದ್ದೆ. ನನ್ನನ್ನು ನೋಡಿ ಆಕೆ ಖುಷಿಯಿಂದ ಹರಟೆ ಹೊಡೆಯುತ್ತಾಳೆ, ಹೊಸ ವಧುವಿನಂತೆ ಸುಖ ದುಃಖ ಹಂಚಿಕೊಳ್ಳುತ್ತಾಳೆ ಎಂದು ನಾನು ನಿರೀಕ್ಷಿಸುತ್ತಿದ್ದೆ. ಆದರೆ ಅಲ್ಲಿ ನಡೆಯುತ್ತಿದ್ದುದೇ ಬೇರೆ. ಸಂಧ್ಯಾ ತುಂಬಾ ಅಳೆದು ತೂಗಿ ಮಾತನಾಡುತ್ತಿದ್ದಳು. ಆಕೆ ಸ್ಕ್ರೀನ್ ಮೇಲೆ ಕಾಣಿಸುತ್ತಿದ್ದಳು, ಆದರೆ ಕಣ್ಣುಗಳು ಎಲ್ಲೋ ಬೇರೆ ಕಡೆ ಇರುತ್ತಿದ್ದವು. ಹೇಗಿದ್ದೀಯಾ ಸಂಧ್ಯಾ? ಮನೆಯಲ್ಲಿ ಎಲ್ಲರೂ ಆರಾಮವಾಗಿದ್ದಾರಾ ಎಂದು ನಾನು ಪ್ರೀತಿಯಿಂದ ಕೇಳುತ್ತಿದ್ದೆ. ಅದಕ್ಕೆ ಆಕೆ ಕಣ್ಣು ತಗ್ಗಿಸಿ ಹೂಂ, ಎಲ್ಲರೂ ಚೆನ್ನಾಗಿದ್ದಾರೆ, ನನಗೆ ತಲೆನೋವು ಇದೆ ಎಂದು ಅಷ್ಟಕ್ಕೆ ಮುಗಿಸುತ್ತಿದ್ದಳು. ನನ್ನ ತಾಯಿ ಮತ್ತು ತಂಗಿ ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾರಲ್ಲವೇ? ಏನೂ ತೊಂದರೆ ಇಲ್ಲ ತಾನೇ ಎಂದು ನಾನು ವಿಚಾರಿಸುತ್ತಿದ್ದೆ. ಆಕೆ ಬಹುಶಃ ನಾಚಿಕೆ ಪಡುತ್ತಿದ್ದಾಳೆ ಎಂದು ನನಗೆ ಅನಿಸುತ್ತಿತ್ತು. ಹೌದು, ಎಲ್ಲರ ವರ್ತನೆ ಚೆನ್ನಾಗಿದೆ, ನೀವು ಚಿಂತಿಸಬೇಡಿ. ನನಗೆ ನಿದ್ರೆ ಬರುತ್ತಿದೆ, ಈಗ ಮಾತನಾಡಲು ಆಗುವುದಿಲ್ಲ ಎಂದು ಫೋನ್ ಇಡುತ್ತಿದ್ದಳು. ಕೆಲವೊಮ್ಮೆ ನನಗೆ ಕೋಪ ಬರುತ್ತಿತ್ತು. ಸಂಧ್ಯಾ, ನಾನು ದಿನವಿಡೀ ಕೆಲಸ ಮಾಡಿ ಸುಸ್ತಾಗಿರುತ್ತೇನೆ. ನಿನ್ನ ಧ್ವನಿ ಕೇಳಲು ಕಾಲ್ ಮಾಡಿದರೆ ನೀನು ಫೋನ್ ಇಡಲು ಅವಸರ ಮಾಡುತ್ತೀಯಾ ಎಂದು ಕಿರಿಕಿರಿ ಮಾಡಿಕೊಳ್ಳುತ್ತಿದ್ದೆ. ಅದಕ್ಕೆ ಆಕೆ ವಿಚಿತ್ರ ಬೇಸರದ ಧ್ವನಿಯಲ್ಲಿ, ನೀವು ಲಂಡನ್ಗೆ ಹೋಗಿದ್ದೀರಿ, ಅಲ್ಲಿನ ಕೆಲಸದ ಕಡೆ ಗಮನ ಕೊಡಿ. ಯಾವಾಗಲೂ ಫೋನ್ ಹಿಡಿದು ಕುಳಿತುಕೊಳ್ಳಬೇಡಿ, ನನಗೂ ಮನೆಯ ಕೆಲಸಗಳಿರುತ್ತವೆ ಎನ್ನುತ್ತಿದ್ದಳು. ನನಗೆ ಪತ್ನಿಯ ಮೇಲೆ ಅತೀವ ಪ್ರೀತಿಯಿತ್ತು. ದಿನಗಟ್ಟಲೆ ಆಕೆಯೊಂದಿಗೆ ಮಾತನಾಡಬೇಕು, ಇಲ್ಲಿ ನಾನು ಎಷ್ಟು ಒಂಟಿಯಾಗಿದ್ದೇನೆ ಎಂದು ಹೇಳಿಕೊಳ್ಳಬೇಕು ಎಂಬ ಹಂಬಲವಿತ್ತು. ಆದರೆ ಆಕೆ ನನ್ನಲ್ಲಿ ಆಸಕ್ತಿ ತೋರಿಸುತ್ತಿರಲಿಲ್ಲ. ಬಹುಶಃ ಆಕೆಗೆ ನನ್ನ ಮೇಲೆ ಪ್ರೀತಿ ಇಲ್ಲ, ಅಥವಾ ನನ್ನ ದೂರವಿರುವಿಕೆಯೇ ಆಕೆಗೆ ಖುಷಿ ಕೊಟ್ಟಿದೆ ಎಂದು ನಾನು ಭಾವಿಸಿದ್ದೆ. ಆಕೆಯ ಈ ನಡವಳಿಕೆಯ ಹಿಂದೆ ಏನಿರಬಹುದು ಎಂದು ನಾನು ಕನಸಿನಲ್ಲೂ ಯೋಚಿಸಿರಲಿಲ್ಲ. ಕೆಲಸಕ್ಕೆ ಸೇರಿ 6 ತಿಂಗಳು ಕಳೆದಿತ್ತು. ನನ್ನ ಬಾಸ್ ನನ್ನ ಕೆಲಸಕ್ಕೆ ಮೆಚ್ಚಿ 15 ದಿನಗಳ ರಜೆ ನೀಡಿದರು. ನನಗೆ ಅತೀವ ಸಂತೋಷವಾಯಿತು. ತಕ್ಷಣ ತಾಯಿಗೆ ಕಾಲ್ ಮಾಡಿದೆ. ಅಮ್ಮ, ನನಗೆ 15 ದಿನಗಳ ರಜೆ ಸಿಕ್ಕಿದೆ,
ನಾನು ಇಂಡಿಯಾಗೆ ಬರಬೇಕು ಎಂದುಕೊಂಡಿದ್ದೇನೆ. ಸಂಧ್ಯಾಳನ್ನು ಮತ್ತು ನಿಮ್ಮನ್ನೆಲ್ಲ ನೋಡಿದಂತಾಗುತ್ತದೆ ಎಂದೆ. ತಾಯಿ ಕ್ಷಣಕಾಲ ಸುಮ್ಮನಿದ್ದರು. ನಂತರ ಕಠೋರ ಧ್ವನಿಯಲ್ಲಿ ಮಾತನಾಡಿದರು. ಇಷ್ಟು ಹಣ ಖರ್ಚು ಮಾಡಿ ಬರುವ ಅಗತ್ಯವೇನಿದೆ? ಟಿಕೆಟ್ ಎಷ್ಟು ದುಬಾರಿಯಾಗಿದೆ ಎಂದು ನಿನಗೆ ಗೊತ್ತಿದೆಯೇ ಎಂದರು. ಆದರೆ ಅಮ್ಮ, ಬಂದು 6 ತಿಂಗಳಾಯಿತು, ಮನಸ್ಸಿಗೆ ತುಂಬಾ ಬೇಸರವಾಗುತ್ತಿದೆ ಎಂದು ವಿನಂತಿಸಿದೆ. ಅದಕ್ಕೆ ತಾಯಿ, ಜಾಸ್ತಿ ಎಮೋಷನಲ್ ಆಗಬೇಡ. ಟಿಕೆಟ್ ಹಣವನ್ನು ಮನೆಗೆ ಕಳುಹಿಸು. ನಿನ್ನ ತಂಗಿಯ ಮದುವೆ ಮಾತುಕತೆ ನಡೆಯುತ್ತಿದೆ. ವರದಕ್ಷಿಣೆ ಮತ್ತು ಒಡವೆಗಳನ್ನು ಖರೀದಿಸಬೇಕು. ರಜೆ ಕ್ಯಾನ್ಸಲ್ ಮಾಡು ಎಂದರು. ತಾಯಿಯ ಮಾತು ಕೇಳಿ ನನ್ನ ಮನಸ್ಸು ಭಾರವಾಯಿತು. ನಾನು ಪತ್ನಿಯನ್ನು ನೋಡಲು ಹಂಬಲಿಸುತ್ತಿದ್ದೆ. ಒಮ್ಮೆ ಸಂಧ್ಯಾಳನ್ನು ಕೇಳೋಣ ಅನಿಸಿತು. ಆದರೆ ತಾಯಿಯ ಆಜ್ಞೆಯ ಮುಂದೆ ನಾನು ಏನೂ ಹೇಳಲಾಗಲಿಲ್ಲ. ಮನಸ್ಸಿಲ್ಲದಿದ್ದರೂ ರಜೆ ಕ್ಯಾನ್ಸಲ್ ಮಾಡಿದೆ. ನಾನು ಆವಾಗಲೇ ಹೋಗಿದ್ದರೆ ಬಹುಶಃ ಇಂದು ಇಷ್ಟೆಲ್ಲ ಅನಾಹುತವಾಗುತ್ತಿರಲಿಲ್ಲ. ನಾನು ರಜೆ ಕ್ಯಾನ್ಸಲ್ ಮಾಡಿದ್ದಕ್ಕೆ ಸಂಧ್ಯಾ ಒಮ್ಮೆಯಾದರೂ ಏಕೆ ಹಠ ಮಾಡಲಿಲ್ಲ ಎಂದು ನನಗೆ ಬೇಸರವಾಯಿತು. ನನಗೆ ನಿಮ್ಮ ನೆನಪಾಗುತ್ತಿದೆ, ಎಲ್ಲವನ್ನೂ ಬಿಟ್ಟು ಬನ್ನಿ ಎಂದು ಆಕೆ ಒಮ್ಮೆಯಾದರೂ ಹೇಳಿದ್ದರೆ ನಾನು ತಾಯಿಯ ಮಾತನ್ನು ಮೀರಿಯೂ ಟಿಕೆಟ್ ಬುಕ್ ಮಾಡುತ್ತಿದ್ದೆ. ಆದರೆ ಆಕೆಯ ಮೌನ ನನ್ನನ್ನು ಗೊಂದಲಕ್ಕೀಡು ಮಾಡಿತ್ತು. ನಾನು ಯಂತ್ರದಂತೆ ಕೆಲಸ ಮಾಡಲು ಶುರು ಮಾಡಿದೆ. ಅಲ್ಲಿ ಡಾಲರ್ ಗಳಿಸಿ ಇಲ್ಲಿ ರೂಪಾಯಿ ಕಳುಹಿಸುತ್ತಿದ್ದೆ. ತಂಗಿಯ ಮದುವೆ ಅದ್ದೂರಿಯಾಗಿ ನಡೆಯಬೇಕೆಂಬುದೇ ನನ್ನ ಗುರಿಯಾಗಿತ್ತು. ಒಂದು ಸಂಜೆ ಕೆಲಸ ಮುಗಿಸಿ ಬರುವಾಗ ಮನಸ್ಸಿಗೆ ತುಂಬಾ ಆತಂಕವಾಯಿತು. ಮನೆಗೆ ಹೋಗಲು ಮನಸ್ಸಿಲ್ಲದೆ ಹತ್ತಿರದ ಪಾರ್ಕ್ಗೆ ಹೋದೆ. ಅಲ್ಲಿ ಬೆಂಚಿನ ಮೇಲೆ ಕುಳಿತಿದ್ದ ಒಬ್ಬ ವ್ಯಕ್ತಿಯ ಮೇಲೆ ನನ್ನ ದೃಷ್ಟಿ ಬಿತ್ತು. ಮೊದಲ ನೋಟಕ್ಕೆ ಅವರು 80 ವರ್ಷದ ವೃದ್ಧನಂತೆ ಕಂಡರು. ಅವರ ಬೆನ್ನು ಬಾಗಿತ್ತು, ಮುಖದ ಮೇಲೆ ಸುಕ್ಕುಗಳಿದ್ದವು ಮತ್ತು ತಲೆಯ ಕೂದಲೆಲ್ಲ ಬಿಳಿಯಾಗಿದ್ದವು. ಆದರೆ ಹತ್ತಿರ ಹೋಗಿ ನೋಡಿದಾಗ ಅವರ ವಯಸ್ಸು 50ರಿಂದ 55ಕ್ಕಿಂತ ಹೆಚ್ಚಿರಲಿಲ್ಲ. ಯಾವುದೋ ದೊಡ್ಡ ದುಃಖ ಅವರ ಯೌವನವನ್ನೇ ನುಂಗಿ ಹಾಕಿತ್ತು. ಅವರ ಕಣ್ಣಲ್ಲಿ ವಿಚಿತ್ರವಾದ ಶೂನ್ಯತೆಯಿತ್ತು. ಅದು ಕೇವಲ ಆಪ್ತರು ನೀಡಿದ ನೋವಿನಿಂದ ಮಾತ್ರ ಮೂಡಲು ಸಾಧ್ಯ. ನಾನು ಅವರ ಪಕ್ಕದಲ್ಲಿ ಕುಳಿತು ನಮಸ್ತೆ ಎಂದೆ. ಅವರು ದೀನಧ್ವನಿಯಲ್ಲಿ, ನೀವು ಇಂಡಿಯನ್ ಅಲ್ವಾ ಎಂದು ಕೇಳಿದರು. ನಾನು ಹೌದು ಎಂದಾಗ ಅವರು ದುರದೃಷ್ಟವಶಾತ್ ಹೌದು ಎಂದರು. ಅವರ ಆ ಉತ್ತರ ನನ್ನನ್ನು ಬೆಚ್ಚಿಬೀಳಿಸಿತು. ಯಾಕೆ ಅಂಕಲ್ ಹಾಗೆ ಹೇಳುತ್ತಿದ್ದೀರಿ ಎಂದು ಆಶ್ಚರ್ಯದಿಂದ ಕೇಳಿದೆ. ಅವರು ಕಹಿ ನಗೆ ಬೀರುತ್ತಾ, ಯಾಕೆಂದರೆ ಇಂಡಿಯಾದಲ್ಲಿ ನನ್ನವರು ವಾಸವಾಗಿದ್ದಾರೆ. ಯಾರ ಸಂತೋಷಕ್ಕಾಗಿ ನಾನು ನನ್ನ ಜೀವನವನ್ನೇ ಈ ಪರದೇಶದಲ್ಲಿ ಕಳೆದೆನೋ ಅವರು ನನ್ನನ್ನು ನಡುನೀರಿನಲ್ಲಿ ಬಿಟ್ಟಿದ್ದಾರೆ ಎಂದರು. ನಮ್ಮ ಮಾತುಕತೆ ಬೆಳೆಯಿತು. ಪ್ರತಿಯೊಬ್ಬರಿಗೂ ಆ ಹಳೆಯ ವ್ಯಕ್ತಿ ತನ್ನಂತೆಯೇ ಒಂಟಿ ಅನಿಸುತ್ತಿದ್ದರು. ಒಂದು ದಿನ ನಾನು ಧೈರ್ಯ ಮಾಡಿ ಕೇಳಿದೆ, ಅಂಕಲ್, ನಿಮ್ಮ ವಯಸ್ಸು ಅಷ್ಟೇನೂ ಅಲ್ಲ, ಆದರೆ ಈ ಸ್ಥಿತಿ ಹೇಗೆ ಬಂತು? ಅವರು ನಿಟ್ಟುಸಿರು ಬಿಟ್ಟು ಹೇಳಿದರು, ಮಗು, ನೀನು ಇನ್ನೂ ಯುವಕ. ಹೊಸದಾಗಿ ಈ ದೇಶಕ್ಕೆ ಬಂದಿದ್ದೀಯಾ. ಪರದೇಶ ಎಂಬುದು ಗೆದ್ದಲು ಇದ್ದಂತೆ, ಅದು ಹೊರಗಿನಿಂದ ಮನುಷ್ಯನನ್ನು ಹೊಳೆಯುವಂತೆ ಇಡುತ್ತದೆ, ಆದರೆ ಒಳಗಿನಿಂದ ಪೊಳ್ಳು ಮಾಡುತ್ತದೆ. ನಂತರ ಅವರು ತಮ್ಮ ಕಥೆಯನ್ನು ಹೇಳಲು ಪ್ರಾರಂಭಿಸಿದರು. ಆ ಕಥೆ ಕೇಳುತ್ತಿದ್ದರೆ ನನ್ನ ಕಿವಿಯಲ್ಲಿ ಕಾದ ಸೀಸ ಸುರಿದಂತೆ ಭಾಸವಾಗುತ್ತಿತ್ತು. ನಾನು ಇಲ್ಲಿಗೆ ಬಂದಾಗ ನಿನ್ನಂತೆಯೇ ಸುಂದರ ಯುವಕನಾಗಿದ್ದೆ. ಆಗಷ್ಟೇ ಮದುವೆಯಾಗಿತ್ತು, ಸುಂದರ ಪತ್ನಿಯಿದ್ದಳು. ಆದರೆ ನನ್ನ ಹೆಗಲ ಮೇಲೆ 4 ತಂಗಿಯರ ಮದುವೆಯ ಜವಾಬ್ದಾರಿಯಿತ್ತು. ತಂದೆ ತೀರಿ ಹೋಗಿದ್ದರೂ ನಾನು ಒಬ್ಬನೇ ಸಂಪಾದಿಸುವವನು. ನಾನು ಇಲ್ಲಿ ಟ್ಯಾಕ್ಸಿ ಓಡಿಸಲು ಶುರು ಮಾಡಿದೆ. ಹಗಲು ರಾತ್ರಿ ಎನ್ನದೇ ದುಡಿದೆ. ಸಂಪಾದನೆಯ ಪ್ರತಿಯೊಂದು ಪೈಸೆಯನ್ನು ಮನೆಗೆ ಕಳುಹಿಸುತ್ತಿದ್ದೆ. ತಂಗಿಯರ ಮದುವೆ ಗೌರವಯುತವಾಗಿ ಆಗಬೇಕೆಂಬುದೇ ನನ್ನ ಹಠವಾಗಿತ್ತು. ನನ್ನ ಪತ್ನಿ ಗರ್ಭಿಣಿಯಾದಾಗಲೂ ನನಗೆ ಮನೆಗೆ ಹೋಗಲು ಸಾಧ್ಯವಾಗಲಿಲ್ಲ. ತಾಯಿ ಹೇಳುತ್ತಿದ್ದರು, ಹೋಗಿ ಬರಲು ತುಂಬಾ ಖರ್ಚಾಗುತ್ತದೆ, ಆ ಹಣವನ್ನು ಉಳಿಸು ಎಂದು. ನಾನು ಒಂದು ಹಣ ಮುದ್ರಿಸುವ ಯಂತ್ರವಾಗಿ ಬಿಟ್ಟಿದ್ದೆ. ನಾನು ಉಸಿರು ಬಿಗಿ ಹಿಡಿದು ಕೇಳುತ್ತಿದ್ದೆ, ಯಾಕೆಂದರೆ ಅದು ನನ್ನದೇ ಕಥೆಯಂತಿದೆ ಅನಿಸುತ್ತಿತ್ತು. ಆಮೇಲೆ ಏನಾಯ್ತು ಅಂಕಲ್ ಎಂದು ಕುತೂಹಲದಿಂದ ಕೇಳಿದೆ. ಅವರ ಕಣ್ಣಲ್ಲಿ ನೀರು ತುಂಬಿ ಬಂತು. 4 ತಂಗಿಯರ ಮದುವೆ ಮಾಡುವಷ್ಟರಲ್ಲಿ ನನ್ನ ಯೌವನದ 20 ವರ್ಷಗಳು ಕಳೆದು ಹೋದವು. ನಾನು ಇಲ್ಲಿಗೆ ಬಂದ ಮೇಲೆ ಹುಟ್ಟಿದ ನನ್ನ ಮಗಳು ಈಗ ದೊಡ್ಡವಳಾಗಿದ್ದಳು. ಆದರೆ ಆಗಸ್ಟ್ 20 ವರ್ಷಗಳಲ್ಲಿ ನಾನು ಒಮ್ಮೆಯೂ ಇಂಡಿಯಾಗೆ ಹೋಗಲಿಲ್ಲ. ಹೋದಾಗಲೆಲ್ಲ ಯಾವುದೋ ಒಂದು ಖರ್ಚಿನ ನೆಪ ಹೇಳಿ ತಾಯಿ ನನ್ನನ್ನು ತಡೆದರು. 20 ವರ್ಷಗಳ ನಂತರ ಎಲ್ಲ ಜವಾಬ್ದಾರಿ ಮುಗಿಸಿ ಮನೆಗೆ ಹೋದಾಗ ನನ್ನ ಪತ್ನಿ ನನ್ನನ್ನು ಸ್ವಾಗತಿಸಲು ಅಲ್ಲಿರಲಿಲ್ಲ. ನನ್ನ ಹೃದಯ ಬಡಿತ ಜೋರಾಯಿತು. ಆಕೆ ಎಲ್ಲಿದ್ದಳು ಅಂಕಲ್ ಎಂದು ಕೇಳಿದೆ. ಅವರು ತಮ್ಮ ಹಣೆ ಬಡಿದುಕೊಳ್ಳುತ್ತಾ, ಸ್ಮಶಾನದಲ್ಲಿ. ನಾನು ಹೋಗುವ 2 ವಾರಗಳ ಮೊದಲೇ ಆಕೆ ಕಾಯುತ್ತಾ ಕಾಯುತ್ತಾ ಪ್ರಾಣ ಬಿಟ್ಟಿದ್ದಳು. ಆಕೆಯ ಕೊನೆಯ ಮುಖ ನೋಡಲು ನನಗೆ ಸಾಧ್ಯವಾಗಲಿಲ್ಲ. ಆದರೆ ಎಲ್ಲಕ್ಕಿಂತ ಹೆಚ್ಚು ನೋವಿನ ಸಂಗತಿ ಗೊತ್ತಾ? ಯಾರ ಸುಖಕ್ಕಾಗಿ ನಾನು ನನ್ನ ಯೌವನವನ್ನೇ ತ್ಯಾಗ ಮಾಡಿದ್ದೆನೋ
ಅದೇ ತಾಯಿ ಮತ್ತು ತಂಗಿಯರು ನನ್ನ ಪತ್ನಿಯನ್ನು 20 ವರ್ಷಗಳ ಕಾಲ ಮನೆಯಲ್ಲಿ ಕೆಲಸದವಳಂತೆ ನಡೆಸಿಕೊಂಡಿದ್ದರು. ಇದು ಕೇಳಿ ನನ್ನ ಕಾಲು ಕೆಳಗಿನ ನೆಲ ಕುಸಿದಂತಾಯಿತು. ಕೆಲಸದವಳಂತೆ? ಆದರೆ ಅವರು ನಿಮ್ಮವರೇ ಅಲ್ಲವೇ? ಅವರು ಹಾಗೆ ಹೇಗೆ ಮಾಡಿದರು ಎಂದು ಆಕ್ರೋಶದಿಂದ ಕೇಳಿದೆ. ಆ ವೃದ್ಧ ಅಂಕಲ್ ಕಣ್ಣೀರು ಒರೆಸುತ್ತಾ, ಹಣ ಮಗನೇ, ಹಣ. ಹಣ ಮನುಷ್ಯನನ್ನು ಕುರುಡ ಮತ್ತು ಕಿವುಡನನ್ನಾಗಿ ಮಾಡುತ್ತದೆ. ನಾನು ಫೋನ್ ಮಾಡಿದಾಗಲೆಲ್ಲ ಅಮ್ಮ ಹೇಳುತ್ತಿದ್ದರು, ಸೊಸೆ ತುಂಬಾ ಸಂತೋಷವಾಗಿದ್ದಾಳೆ ಎಂದು. ನಾನು ಅವರ ಮಾತನ್ನು ನಂಬಿದ್ದೆ. ಆದರೆ ಅಸಲಿ ಅನ್ಯಾಯ ನಡೆದದ್ದು ನನ್ನ ಮಗಳ ಮೇಲೆ. ಆ ಪುಟ್ಟ ಮಗು ಬೆಳೆದು ದೊಡ್ಡವಳಾಗಿದ್ದಳು. ನನ್ನ ಹಣದಿಂದ ಬೆಳೆದ ನನ್ನ ತಂಗಿಯರ ಮಕ್ಕಳು ಒಳ್ಳೆ ಸ್ಕೂಲ್ಗೆ ಹೋದರು, ಒಳ್ಳೆ ಬಟ್ಟೆ ಹಾಕಿಕೊಂಡರು. ಆದರೆ ನನ್ನ ಮಗಳಿಗೆ ಅವರು ತಮ್ಮ ಹಳೆಯ ಬಟ್ಟೆಗಳನ್ನು ನೀಡುತ್ತಿದ್ದರು. ನನ್ನ ಮಗಳ ಮದುವೆಗೆ ಯಾವುದಾದರೂ ಒಳ್ಳೆ ಸಂಬಂಧ ನೋಡಿ ಎಂದು ತಂಗಿಯರನ್ನು ಕೇಳಿದಾಗ ಅವರು ಮುಖ ತಿರುಗಿಸಿದರು. ನಿಮ್ಮ ಮಗಳು ಹಳ್ಳಿಯವಳ ತರಹ ಇದ್ದಾಳೆ, ಆಕೆಗೆ ಫ್ಯಾಷನ್ ಗೊತ್ತಿಲ್ಲ ಎಂದು ಹೀಯಾಳಿಸಿದರು. ಆ ವ್ಯಕ್ತಿಯ ಕಥೆ ಒಂದು ಭಯಾನಕ ಕನಸಿನಂತಿತ್ತು. ತಿನ್ನಲು ಸರಿಯಾದ ಆಹಾರವಿಲ್ಲದೆ, ಅನ್ಯಾಯವನ್ನು ಸಹಿಸಲಾರದೆ ನನ್ನ ಮಗಳು ಟಿಬಿ ಕಾಯಿಲೆಗೆ ತುತ್ತಾಗಿ ಸತ್ತಳು. ತಾಯಿ ಹೋದ 6 ತಿಂಗಳಲ್ಲೇ ಮಗಳು ಹೋದಳು. ಈಗ ನನ್ನ ಬಳಿ ಪಶ್ಚಾತ್ತಾಪ ಬಿಟ್ಟು ಬೇರೆ ಏನೂ ಉಳಿದಿಲ್ಲ. ಪತ್ನಿಯೂ ಇಲ್ಲ, ಮಗಳೂ ಇಲ್ಲ. ಯಾವ ತಂಗಿಯರಿಗಾಗಿ ನಾನು ಬದುಕಿದ್ದೆನೋ ಅವರು ಈಗ ನನ್ನನ್ನು ಕೇಳುವವರಿಲ್ಲ. ಈ ಕಥೆ ನನ್ನನ್ನು ಅಂತರಾಳದವರೆಗೂ ನಡುಗಿಸಿತು. ನಾನು ತಕ್ಷಣವೇ ಮನೆಗೆ ಬರಲು ನಿರ್ಧರಿಸಿದೆ ಮತ್ತು ಇಂದು ರಾತ್ರಿ ಇಲ್ಲಿಗೆ ಬಂದೆ. ನನ್ನ ಕಣ್ಣ ಮುಂದೆ ಈಗ ಸಂಧ್ಯಾಳ ಈ ಸ್ಥಿತಿ ಇದೆ. ನನ್ನ ಮೌನ ಇಂದು ಮನೆಮಂದಿಗೆ ದೊಡ್ಡ ಆಘಾತ ನೀಡಿದೆ. ನಾನು ಆಕೆಯ ಕೈ ಹಿಡಿದು ಈಗ ಎಲ್ಲರ ಮುಂದೆ ನಿಂತಿದ್ದೇನೆ. ಇದು ಕೇವಲ ನನ್ನ ಕಥೆಯಲ್ಲ, ವಿದೇಶದಲ್ಲಿರುವ ಸಾವಿರಾರು ಜನರ ಕಥೆಯಾಗಿದೆ. ಮುಂದಿನ ಭಾಗದಲ್ಲಿ ನಾನು ಆ ಮನೆಮಂದಿಗೆ ಏನು ಮಾಡಿದೆ ಮತ್ತು ಸಂಧ್ಯಾಳಿಗೆ ನ್ಯಾಯ ಹೇಗೆ ಕೊಡಿಸಿದೆ ಎಂದು ತಿಳಿಯಲು ನಿಮಗೆ ಇಷ್ಟವಿದೆಯೇ? ಅವಳ ಉದಾಸೀನತೆ, ಅವಳು ಫೋನ್ನಲ್ಲಿ ಕಡಿಮೆ ಮಾತನಾಡುತ್ತಿದ್ದುದು, ನನ್ನನ್ನು ಚೆನ್ನಾಗಿ ತಿಳಿದಿರುವ ಅವಳ ಆ ಹಳೆಯ ಶೈಲಿ ಎಲ್ಲಿ ಮರೆಯಾಯಿತು? ಸಂಧ್ಯಾಳ ಜೊತೆಗೂ ಏನಾದರೂ ಹೀಗೆಯೇ ನಡೆಯುತ್ತಿರಬಹುದೇ? ನನಗೆ ಇಡೀ ರಾತ್ರಿ ನಿದ್ದೆ ಬರಲಿಲ್ಲ. ನಾನು ಇನ್ನು ಮುಂದೆ ಮೂರ್ಖನಾಗಬಾರದು ಎಂದು ನಿರ್ಧರಿಸಿದೆ. ನನ್ನ ತಂಗಿಯ ಮದುವೆ ಆಗಲೇ ಮುಗಿದಿತ್ತು. ಈಗ ನಾನು ಹಿಂತಿರುಗಲೇಬೇಕು ಎಂದು ನಿರ್ಧರಿಸಿದೆ. ನಾನು ನಾಳೆಯೇ ರಾಜೀನಾಮೆ ನೀಡುತ್ತೇನೆ ಅಥವಾ ದೀರ್ಘ ರಜೆ ತೆಗೆದುಕೊಂಡು ಭಾರತಕ್ಕೆ ಹೋಗುತ್ತೇನೆ ಮತ್ತು ಸಂಧ್ಯಾಳನ್ನು ನನ್ನ ಜೊತೆ ಕರೆತರುತ್ತೇನೆ, ಅಥವಾ ಅಲ್ಲಿಯೇ ಯಾವುದಾದರೂ ಸಣ್ಣ ಕೆಲಸವನ್ನು ಪ್ರಾರಂಭಿಸುತ್ತೇನೆ ಎಂದು ತೀರ್ಮಾನಿಸಿದೆ. ಮರುದಿನ ಬೆಳಿಗ್ಗೆ ನಾನು ಮನಸ್ಸು ಗಟ್ಟಿ ಮಾಡಿಕೊಂಡು ನನ್ನ ತಾಯಿಗೆ ಫೋನ್ ಮಾಡಿದೆ. ಅಮ್ಮ, ನಾನು ಯೋಚಿಸಿದ್ದೇನೆ. ನಾನು ಮುಂದಿನ ತಿಂಗಳು ಹಿಂತಿರುಗುತ್ತಿದ್ದೇನೆ. ತಂಗಿಯ ಮದುವೆ ಮುಗಿದಿದೆ. ಈಗ ನಾನು ನನ್ನ ಜೀವನವನ್ನು ನೋಡಿಕೊಳ್ಳಬೇಕಲ್ಲವೇ? ಅತ್ತ ಕಡೆಯಿಂದ ಒಂದು ಕ್ಷಣ ಮೌನ ಆವರಿಸಿತು. ನಂತರ ತಾಯಿಯ ಭಾವನಾತ್ಮಕ ಧ್ವನಿ ಕೇಳಿಸಿತು. ಹೌದು ಮಗನೇ, ಬಾ. ಇದು ನಿನ್ನದೇ ಮನೆ. ಆದರೆ ನಾವು ಎಲ್ಲಿಯವರೆಗೆ ಬಾಡಿಗೆ ಮನೆಯಲ್ಲೇ ಅಲೆಯಬೇಕು ಎಂದು ನಾನು ಯೋಚಿಸುತ್ತಿದ್ದೆ. ನಾನು ಒಂದು ಮನೆಯನ್ನು ನೋಡಿದ್ದೇನೆ. ಅದು ತುಂಬಾ ಅಗ್ಗವಾಗಿ ಸಿಗುತ್ತಿದೆ. ನೀನು ಸ್ವಲ್ಪ ಹೆಚ್ಚು ಹಣವನ್ನು ಕಳುಹಿಸಿದರೆ ನಾವು ನಮ್ಮ ಸ್ವಂತ ಮನೆಯನ್ನು ಖರೀದಿಸಬಹುದು. ನೀನು ಬಂದಾಗ ಕನಿಷ್ಠ ನಿನಗೆ ಸ್ವಂತ ಮನೆಯಾದರೂ ಇರುತ್ತದೆ ಅಲ್ವಾ? ಇಲ್ಲದಿದ್ದರೆ ಇಲ್ಲಿ ಬಂದು ಮತ್ತೆ ಬಾಡಿಗೆಯ ಟೆನ್ಷನ್ ಇರುತ್ತದೆ. ಹಿಂತಿರುಗುವ ದೃಢ ನಿರ್ಧಾರ ಮಾಡಿದ್ದ ನಾನು ತಾಯಿಯ ಈ ಮಾತಿನಿಂದ ಮತ್ತೆ ಗೊಂದಲಕ್ಕೆ ಒಳಗಾದೆ. ಸ್ವಂತ ಮನೆ ಎಂಬುದು ಪ್ರತಿಯೊಬ್ಬ ಮನುಷ್ಯನ ಕನಸು. ಆದರೆ ಅಮ್ಮ, ನನ್ನ ಹತ್ತಿರ ಅಷ್ಟೊಂದು ಹಣವಿಲ್ಲವಲ್ಲ. ಅರೆ ಮಗನೇ, ನಾನು ಕೆಲವು ಎಫ್ಡಿ ಮಾಡಿಸಿದ್ದೇನೆ. ಅದನ್ನು ತೆಗೆದುಕೊಳ್ಳುತ್ತೇನೆ ಮತ್ತು ಕೆಲವು ಒಡವೆಗಳನ್ನು ಮಾರುತ್ತೇನೆ. ನೀನು ಸ್ವಲ್ಪ ಧೈರ್ಯ ಮಾಡು. ಇನ್ನು 1 ವರ್ಷ ಅಲ್ಲಿಯೇ ಇರು. ಒಮ್ಮೆ ಮನೆ ತಯಾರಾಗಲಿ, ಆಮೇಲೆ ನೀನು ಬಾ. ನಿನ್ನನ್ನು ಯಾರೂ ತಡೆಯುವುದಿಲ್ಲ. ನೀನು ಬಂದಾಗ ನಿನ್ನ ಸ್ವಂತ ಮನೆಯಲ್ಲಿ ರಾಜನಂತೆ ಇರಬೇಕೆಂದು ನಾನು ಬಯಸುತ್ತೇನೆ. ತಾಯಿಯ ಮಾತಿನಲ್ಲಿ ಅಂತಹ ಪ್ರೀತಿ ಮತ್ತು ಸಹಾನುಭೂತಿ ಇತ್ತು. ತಾಯಿಯ ಮಾತಿನ ಮುಂದೆ ಆ ವೃದ್ಧನ ಮಾತುಗಳು ನನ್ನ ಮೆದುಳಿನಿಂದ ಮರೆಯಾದವು. ಅಮ್ಮ ಹೇಳುತ್ತಿರುವುದು ಸರಿ ಎಂದೇ ನನಗೂ ಅನ್ನಿಸಿತು. ಸ್ವಂತ ಮನೆ ಇದ್ದರೆ ಸಂಧ್ಯಾ ಕೂಡ ಸಂತೋಷವಾಗಿರುತ್ತಾಳೆ ಎಂದುಕೊಂಡೆ. ನಾನು ಮತ್ತೊಮ್ಮೆ ನನ್ನ ಆಸೆಗಳ ಗಂಟಲನ್ನು ಹಿಸುಕಿದೆ ಮತ್ತು ಈ ರೀತಿ 1 ವರ್ಷ ಕಳೆಯಿತು. ನಾನು ಹಗಲು ರಾತ್ರಿ ಎನ್ನದೆ ದುಡಿದು ಹಣ ಕಳುಹಿಸುತ್ತಲೇ ಇದ್ದೆ. ಕೊನೆಗೂ ತಾಯಿ ನನಗೆ ಹೊಸ ಮನೆಯ ವಿಡಿಯೋ ಕಳುಹಿಸಿದರು. 2 ಅಂತಸ್ತಿನ ಸುಂದರ ಮನೆ. ಮನೆ ಖರೀದಿಸಲಾಗಿದೆ ಎಂದು ತಾಯಿ ಹೇಳಿದರು. ನನ್ನ ಶ್ರಮಕ್ಕೆ ಪ್ರತಿಫಲ ಸಿಕ್ಕಿತು ಎಂದು ನನ್ನ ಮನಸ್ಸಿಗೆ ನೆಮ್ಮದಿಯಾಯಿತು. ಆದರೆ ಮನೆಯ ದಾಖಲೆಗಳ ವಿಷಯ ಬಂದಾಗ ತಾಯಿ ಮನೆಯನ್ನು ತನ್ನ ಹೆಸರಿಗೆ ಮಾಡಿಸಿಕೊಂಡಿದ್ದಾರೆ ಎಂದು ತಿಳಿಯಿತು. ನಾನು ಫೋನ್ನಲ್ಲಿ ಕೇಳಿದೆ, ಅಮ್ಮ, ಮನೆ ನನ್ನ ಹಣದಿಂದ ಖರೀದಿಸಿದ್ದು, ನೀವು ನಿಮ್ಮ ಹೆಸರಿಗೆ ಏಕೆ ಮಾಡಿಸಿಕೊಂಡಿರಿ? ತಾಯಿ ನಕ್ಕು ಹೇಳಿದರು, ಅರೆ ಹುಚ್ಚನೆ, ನಾನು ಇದನ್ನು ನನ್ನ ಜೊತೆ ಮೇಲೆ ಸ್ವರ್ಗಕ್ಕೆ ತೆಗೆದುಕೊಂಡು ಹೋಗುತ್ತೇನೆಯೇ? ಇದು ನಿನ್ನ ಹೆಸರಿಗೆ ಬರುತ್ತದೆ.
ನಾನು ಮನೆಯ ಹಿರಿಯವಳು ಅಷ್ಟೇ. ನೀನು ಬಂದಾಗ ನಿನ್ನ ಹೆಸರಿಗೆ ಮಾಡಿಕೊಡುತ್ತೇನೆ. ನೀನು ಈ ಸಣ್ಣ ವಿಷಯಗಳ ಬಗ್ಗೆ ತಲೆಕೆಡಿಸಿಕೊಳ್ಳಬೇಡ. ಅಮ್ಮನ ಹೆಸರಿನಲ್ಲಿದ್ದರೆ ಏನಂತೆ ಎಂದು ನಾನು ಕೂಡ ಯೋಚಿಸಿದೆ. ಆದರೆ ಇದು ಅವರ ಬಲವಾದ ದಾಳ ಎಂದು ನನಗೆ ತಿಳಿದಿರಲಿಲ್ಲ. ಈಗ ಮನೆ ಪೂರ್ಣಗೊಂಡಿತ್ತು. ನನ್ನ ಬಳಿ ಭಾರತಕ್ಕೆ ಹೋಗಿ ಯಾವುದಾದರೂ ಸಣ್ಣ ಉದ್ಯಮ ಆರಂಭಿಸುವಷ್ಟು ಹಣ ಜಮೆಯಾಗಿತ್ತು. ವಿದೇಶದ ಒಂಟಿತನ ಮತ್ತು ಗೊಂದಲಗಳು ನನ್ನನ್ನು ತುಂಬಾ ದಣಿಸಿದ್ದವು. ಈಗ ಸಾಕು, ನಾನು ಹಿಂತಿರುಗಲೇಬೇಕು ಎಂದು ನಿರ್ಧರಿಸಿದೆ. ಈಗಲೂ ನಾನು ಹೋಗದಿದ್ದರೆ ಬಹುಶಃ ತುಂಬಾ ತಡವಾಗಬಹುದು ಎಂದು ನನ್ನ ಮನಸ್ಸು ಹೇಳುತ್ತಿತ್ತು. ಅಂದು ಸಂಜೆ ನಾನು ತಾಯಿಗೆ ಫೋನ್ ಮಾಡಿದೆ. ನನ್ನ ಧ್ವನಿಯಲ್ಲಿ ಉತ್ಸಾಹವಿತ್ತು. ಅಮ್ಮ, ಮನೆ ಸಿದ್ಧವಾಗಿದೆ ಮತ್ತು ನನ್ನ ಬಳಿ ಕೆಲಸ ಪ್ರಾರಂಭಿಸಲು ಹಣವೂ ಇದೆ. ಆದ್ದರಿಂದ ನಾನು ಮುಂದಿನ ವಾರಕ್ಕೆ ಟಿಕೆಟ್ ಮಾಡಿಸಿಕೊಳ್ಳುತ್ತೇನೆ ಎಂದು ಯೋಚಿಸಿದ್ದೇನೆ ಎಂದೆ. ನನ್ನ ಮಾತು ಕೇಳಿ ಅತ್ತ ಕಡೆಯಿಂದ ಮೌನ ಆವರಿಸಿತು. ಲೈನ್ ಕಟ್ ಆಗಿರಬಹುದು ಅಥವಾ ಅಮ್ಮ ಸಂತೋಷದಿಂದ ಮಾತು ಹೊರಡುತ್ತಿಲ್ಲ ಎಂದು ನಾನು ಭಾವಿಸಿದೆ. ನಾನು ಹಲೋ ಹಲೋ ಎಂದೆ. ಅಮ್ಮನ ಧ್ವನಿ ಕೇಳಿಸಿತು, ಆದರೆ ನಾನು ನಿರೀಕ್ಷಿಸಿದ ಸಂತೋಷ ಅಲ್ಲಿರಲಿಲ್ಲ. ಅವರು ಗಂಭೀರವಾಗಿ ಹೇಳಿದರು, ಮಗನೇ, ನೀನು ಭಾವನಾತ್ಮಕವಾಗಿ ಯಾಕೆ ನಿರ್ಧಾರ ತೆಗೆದುಕೊಳ್ಳುತ್ತೀಯಾ? ಈಗಷ್ಟೇ ಮನೆ ನಿರ್ಮಾಣವಾಗಿದೆ. ಮನೆ ಎಂದರೆ ಕೇವಲ ಗೋಡೆಗಳಲ್ಲ, ಅದಕ್ಕೆ ಸಾಮಾನುಗಳನ್ನು ತುಂಬಿಸಬೇಕು. ನಾನು ಆಶ್ಚರ್ಯದಿಂದ ಕೇಳಿದೆ, ಅಮ್ಮ, ಸಾಮಾನುಗಳನ್ನು ನಾನೇ ಕಳುಹಿಸಿದ್ದೇನಲ್ಲ, ಇನ್ನು ಏನು ಬೇಕು? ಅವರು ಹೇಳಿದರು, ವಿಷಯ ಸಾಮಾನುಗಳದ್ದಲ್ಲ. ನಿನ್ನ ಹಿರಿಯ ತಂಗಿಗೆ ಅವಳಿ ಮಕ್ಕಳು ಹುಟ್ಟಿದ್ದಾರೆಂದು ನಿನಗೆ ತಿಳಿದಿದೆಯೇ? ದೇವರು ಅವಳಿಗೆ 2 ಗಂಡು ಮಕ್ಕಳನ್ನು ನೀಡಿದ್ದಾನೆ. ನಾನು ಅವಳ ಮದುವೆಯನ್ನು ಅಷ್ಟು ದೊಡ್ಡ ಮನೆತನದಲ್ಲಿ ಮಾಡಿದ್ದೇನೆ. ಈಗ ನಾವು ಬರಿಗೈಲಿ ಹೋದರೆ ನಮ್ಮ ಗೌರವ ಏನಾಗುತ್ತದೆ? ಅವರ ಅತ್ತೆ ಮನೆಯವರ ಮುಂದೆ ನಮ್ಮ ಮರ್ಯಾದೆ ಉಳಿಸಿಕೊಳ್ಳಬೇಕು. ನಿನ್ನ ತಂಗಿಯನ್ನು ಕಳುಹಿಸಿಕೊಡುವಾಗ ಏನಾದರೂ ಕೊಡಬೇಕಲ್ಲವೇ? ನಿನ್ನ ಅಕ್ಕನ ಮಕ್ಕಳಿಗೆ ಮತ್ತು ಅವಳಿಗೆ ಚಿನ್ನದ ವಸ್ತುಗಳನ್ನು ನೀಡುವುದಾಗಿ ನಾನು ಭರವಸೆ ನೀಡಿದ್ದೇನೆ. ನಾನು ತಲೆ ಹಿಡಿದು ಕುಳಿತುಕೊಂಡೆ. ಅಮ್ಮ, ಚಿನ್ನದ ಬೆಲೆ ಗಗನಕ್ಕೇರಿದೆ. ನಾನು ಇಷ್ಟೊಂದು ಖರ್ಚನ್ನು ಹೇಗೆ ನಿಭಾಯಿಸಲಿ ಎಂದೆ. ತಾಯಿ ತಕ್ಷಣ ಭಾವನಾತ್ಮಕ ದಾಳಿ ಮಾಡಿದರು. ಹಾಗಾದರೆ ನಿನ್ನ ತಂಗಿಯ ಮರ್ಯಾದೆಯನ್ನು ಮಣ್ಣು ಪಾಲು ಮಾಡುತ್ತೀಯಾ? ಅವಳು ಜೀವನ ಪೂರ್ತಿ ಹೀಯಾಳಿಕೆ ಕೇಳಬೇಕೆ? ತನ್ನ ಅಣ್ಣ ಲಂಡನ್ನಲ್ಲಿದ್ದಾನೆ, ಆದರೆ ಅವಳಿಗಾಗಿ ಏನೂ ಮಾಡಲಿಲ್ಲ ಎಂದು ಅವಳು ನೋವು ಪಡಬೇಕೆ? ಮತ್ತು ನಿನ್ನ ತಮ್ಮನಿಗೆ ಇನ್ನೂ ಕೆಲಸ ಸಿಕ್ಕಿಲ್ಲ. ಎಲ್ಲವೂ ನಿನ್ನ ಹೆಗಲ ಮೇಲಿದೆ. ನೀನು ಇಲ್ಲಿಗೆ ಬಂದರೆ ಅವರೆಲ್ಲ ಹಸಿವಿನಿಂದ ಸಾಯುತ್ತಾರೆ. ಆದ್ದರಿಂದ ಇನ್ನೊಂದು ಕೆಲವು ತಿಂಗಳು ಅಲ್ಲಿಯೇ ಇರು. ಅಲ್ಲಿಯವರೆಗೆ ನಿನ್ನ ತಮ್ಮನಿಗೆ ಕೆಲಸ ಸಿಗುತ್ತದೆ ಮತ್ತು ತಂಗಿಯ ಖರ್ಚಿನಿಂದ ನಾವು ಮುಕ್ತರಾಗುತ್ತೇವೆ. ನಂತರ ನಾನು ನಿನ್ನನ್ನು ತಡೆಯುವುದಿಲ್ಲ. ನಾನು ಮತ್ತೊಮ್ಮೆ ಅಸಹಾಯಕನಾದೆ. ತಂಗಿಯ ಪ್ರೀತಿ ಮತ್ತು ತಾಯಿಯ ಗೌರವದ ಮಾತಿನ ಮುಂದೆ ನಾನು ನಿರಾಕರಿಸಲು ಸಾಧ್ಯವಾಗಲಿಲ್ಲ. ಮನಸ್ಸಿನ ಮೇಲೆ ಕಲ್ಲು ಇಟ್ಟುಕೊಂಡು ಹೇಳಿದೆ, ಸರಿಯಮ್ಮ, ಇದು ಕೊನೆಯ ಬಾರಿ. ನಾನು 6 ತಿಂಗಳ ನಂತರ ಹೇಗಿದ್ದರೂ ಹಿಂತಿರುಗುತ್ತೇನೆ. ಈ ನಡುವೆ ನಾನು ಸಂಧ್ಯಾಳ ಜೊತೆ ಮಾತನಾಡಿದಾಗಲೆಲ್ಲ ಅವಳ ಮುಖದಲ್ಲಿ ವಿಚಿತ್ರ ಉದಾಸೀನತೆ ಕಾಣುತ್ತಿತ್ತು. ಗುಲಾಬಿಯಂತೆ ಅರಳುತ್ತಿದ್ದ ಅವಳ ಮುಖ ಈಗ ಬಾಡಿ ಹೋಗಿತ್ತು. ವಿಡಿಯೋ ಕರೆಯಲ್ಲಿ ಅವಳ ಕಣ್ಣುಗಳ ಸುತ್ತ ಕಪ್ಪು ವರ್ತುಲಗಳು ಕಾಣುತ್ತಿದ್ದವು. ಅವಳು ನನ್ನ ಕಣ್ಣುಗಳನ್ನು ನೋಡಿ ಮಾತನಾಡುತ್ತಿರಲಿಲ್ಲ. ನಾನು ಆಗಾಗ ಕೇಳುತ್ತಿದ್ದೆ, ಸಂಧ್ಯಾ, ನಿನ್ನ ಮುಖ ಏಕೆ ಹೀಗಾಗಿದೆ? ನಿನಗೆ ಹುಷಾರಿಲ್ಲವೇ? ಅವಳು ನಗಲು ಪ್ರಯತ್ನಿಸುತ್ತಾ ಹೇಳುತ್ತಿದ್ದಳು, ಏನೂ ಇಲ್ಲ. ಕಳೆದ ಕೆಲವು ದಿನಗಳಿಂದ ಜ್ವರವಿತ್ತು ಮತ್ತು ಹವಾಮಾನ ಬದಲಾಗುತ್ತಿದೆ ಅಷ್ಟೇ. ಒಮ್ಮೆ ವಿಡಿಯೋ ಕರೆಯಲ್ಲಿ ಅವಳ ಭಯಾನಕ ಕೆಮ್ಮಿನ ಶಬ್ದ ಕೇಳಿಸಿತು. ಅವಳು ಮುಖವನ್ನು ದುಪಟ್ಟಾದಿಂದ ಮುಚ್ಚಿಕೊಂಡು ಕೆಮ್ಮುತ್ತಿದ್ದಳು. ನಾನು ಗಾಬರಿಯಿಂದ ಕೇಳಿದೆ, ನೀನು ಡಾಕ್ಟರ್ ಹತ್ತಿರ ಹೋಗಿಲ್ಲವೇ? ಅವಳು ತಕ್ಷಣ ಹೇಳಿದಳು, ಹೋಗಿದ್ದೆ. ಔಷಧಿ ತೆಗೆದುಕೊಳ್ಳುತ್ತಿದ್ದೇನೆ. ನಾನು ಗುಣಮುಖಳಾಗುತ್ತೇನೆ. ನೀವು ಚಿಂತಿಸಬೇಡಿ ಎಂದು ಹೇಳಿ ತಕ್ಷಣ ಫೋನ್ ಕಟ್ ಮಾಡಿದಳು. ಅವಳು ತುಂಬಾ ಸುಸ್ತಾಗಿದ್ದಾಳೆ ಮತ್ತು ನನ್ನೊಂದಿಗೆ ಮಾತನಾಡುವ ಶಕ್ತಿಯೂ ಅವಳಲ್ಲಿಲ್ಲ ಎಂದು ನನಗೆ ಅನಿಸಿತು. ನನಗೆ ಪಾರ್ಕ್ನಲ್ಲಿದ್ದ ಆ ವೃದ್ಧನ ಮಾತುಗಳು ನೆನಪಾಗತೊಡಗಿದವು. ಖಂಡಿತವಾಗಿಯೂ ಯಾವುದೋ ವಿಷಯವನ್ನು ನನ್ನಿಂದ ಮರೆಮಾಡಲಾಗುತ್ತಿದೆ ಎಂದು ಅನ್ನಿಸಿತು. ಸಂಧ್ಯಾ ಮೊದಲು ತುಂಬಾ ಮಾತನಾಡುತ್ತಿದ್ದಳು. ನನ್ನೊಂದಿಗೆ ಗಂಟೆಗಟ್ಟಲೆ ಮಾತನಾಡುತ್ತಿದ್ದಳು, ತಮಾಷೆ ಮಾಡುತ್ತಿದ್ದಳು. ಆದರೆ ಈಗ ಅವಳ ಬಳಿ ನನಗಾಗಿ ಯಾವುದೇ ಮಾತು ಉಳಿದಿಲ್ಲ ಎಂದು ಅನಿಸುತ್ತಿತ್ತು. ಅವಳು ಕೇವಲ ನನ್ನ ಮಾತುಗಳನ್ನು ಕೇಳಿ ಹೂಂ ಎಂದು ಹೇಳಿ ಫೋನ್ ಕಟ್ ಮಾಡುತ್ತಿದ್ದಳು. ಅವಳ ವರ್ತನೆಯಲ್ಲಿ ರೂಕ್ಷತೆಗಿಂತ ಹೆಚ್ಚಾಗಿ ಭಯ ಮತ್ತು ಅಸಹಾಯಕತೆ ನನಗೆ ಕಾಣಿಸುತ್ತಿತ್ತು. ಎಲ್ಲವೂ ಸರಿಯಿಲ್ಲ ಎಂದು ನನ್ನ ಮನಸ್ಸು ಹೇಳುತ್ತಿತ್ತು. ಆದರೆ ಅಮ್ಮನ ಮಾತುಗಳು ನನ್ನನ್ನು ಮೌನಗೊಳಿಸುತ್ತಿದ್ದವು. ಈಗ ಏನೇ ಆದರೂ ನಾನು ಯಾರಿಗೂ ಹೇಳುವುದಿಲ್ಲ ಎಂದು ನಿರ್ಧರಿಸಿದೆ. ನಾನು 6 ತಿಂಗಳ ಭರವಸೆ ನೀಡಿದ್ದೆ, ಆದರೆ ಅದಕ್ಕಿಂತ ಮೊದಲೇ ಹೋಗುತ್ತೇನೆ ಎಂದು ನಿರ್ಧರಿಸಿದೆ.
ನಾನು ಎಲ್ಲರಿಗೂ ಸರ್ಪ್ರೈಸ್ ನೀಡುತ್ತೇನೆ ಮತ್ತು ಸಂಧ್ಯಾ ಏಕೆ ಇಷ್ಟು ಉದಾಸೀನವಾಗಿರುತ್ತಾಳೆ ಎಂದು ಸ್ವತಃ ನೋಡುತ್ತೇನೆ ಎಂದು ತೀರ್ಮಾನಿಸಿದೆ. ಈ ನಿರ್ಧಾರ ನನ್ನ ಜೀವನದ ದೊಡ್ಡ ನಿರ್ಧಾರವಾಗಲಿದೆ ಎಂದು ನನಗೆ ತಿಳಿದಿರಲಿಲ್ಲ. ಅಮ್ಮನ ಬೇಡಿಕೆಗಳು ಕೊನೆಗೊಳ್ಳುತ್ತಿರಲಿಲ್ಲ ಮತ್ತು ಸಂಧ್ಯಾಳ ಮೌನ ನನ್ನನ್ನು ಒಳಗೊಳಗೆ ಕೊಲ್ಲುತ್ತಿತ್ತು. ಯಾರಿಗೂ ತಿಳಿಯದಂತೆ ನಾನು ಭಾರತಕ್ಕೆ ಟಿಕೆಟ್ ಬುಕ್ ಮಾಡಿದೆ. ಮನೆಗೆ ತಲುಪಿ ಎಲ್ಲರಿಗೂ ಆಶ್ಚರ್ಯ ಮೂಡಿಸಬೇಕು ಮತ್ತು ಸಂಧ್ಯಾಳ ಪರಿಸ್ಥಿತಿಯನ್ನು ತಿಳಿಯಬೇಕು ಎಂಬುದು ನನ್ನ ಉದ್ದೇಶವಾಗಿತ್ತು. ಹೋಗುವ ಒಂದು ದಿನ ಮೊದಲು ನಾನು ಯಾವಾಗಲೂ ಮಾಡುವಂತೆ ಮನೆಗೆ ವಿಡಿಯೋ ಕಾಲ್ ಮಾಡಿದೆ. ತಾಯಿ ತುಂಬಾ ಸಂತೋಷವಾಗಿದ್ದರು, ಏಕೆಂದರೆ ತಂಗಿಯ ಮಕ್ಕಳಿಗಾಗಿ ನಾನು ಸ್ವಲ್ಪ ಹೆಚ್ಚು ಹಣ ಕಳುಹಿಸಿದ್ದೇನೆ ಎಂದು ಹೇಳಿದ್ದೆ. ನಾನು ಸಂಧ್ಯಾಳ ಜೊತೆ ಮಾತನಾಡಿಸಿ ಎಂದೆ. ತಾಯಿ ಫೋನ್ ಕ್ಯಾಮೆರಾವನ್ನು ಸಂಧ್ಯಾಳ ಕಡೆಗೆ ತಿರುಗಿಸಿದಾಗ ನನ್ನ ಹೃದಯ ಬಡಿತ ಜೋರಾಯಿತು. ಅವಳು ಹಳೆಯ ದುಪಟ್ಟಾವನ್ನು ತಲೆಗೆ ಹಾಕಿಕೊಂಡಿದ್ದಳು ಮತ್ತು ಕ್ಯಾಮೆರಾವನ್ನು ನೋಡಲು ಹಿಂಜರಿಯುತ್ತಿದ್ದಳು. ನಾನು ಕೇಳಿದೆ, ಸಂಧ್ಯಾ, ನೀನು ಹೇಗಿದ್ದೀಯಾ? ಮನೆಯಲ್ಲಿ ಎಲ್ಲವೂ ಹೇಗಿದೆ? ಅವಳು ಕಷ್ಟಪಟ್ಟು ಕಣ್ಣೆತ್ತಿ ನೋಡಿ, ನಾನು ಚೆನ್ನಾಗಿದ್ದೇನೆ, ಎಲ್ಲವೂ ತುಂಬಾ ಚೆನ್ನಾಗಿದೆ ಎಂದು ಭಾವರಹಿತ ಧ್ವನಿಯಲ್ಲಿ ಹೇಳಿದಳು. ಯಾರೋ ಹೇಳಿಕೊಟ್ಟಿದ್ದನ್ನು ಗಿಳಿಯಂತೆ ಹೇಳಿದಂತೆ ಅನಿಸಿತು. ಅವಳು ಮಾತನಾಡುವಾಗ ಪದೇ ಪದೇ ಕ್ಯಾಮೆರಾದ ಪಕ್ಕದಲ್ಲಿ ನೋಡುತ್ತಿರುವುದನ್ನು ನಾನು ಗಮನಿಸಿದೆ. ಯಾರೋ ಅಲ್ಲಿ ನಿಂತು ಅವಳಿಗೆ ಸೂಚನೆ ನೀಡುತ್ತಿದ್ದಾರೆ ಎಂದು ಅನಿಸಿತು. ನನ್ನ 6ನೇ ಇಂದ್ರಿಯ ಅಪಾಯದ ಎಚ್ಚರಿಕೆ ನೀಡಿತು. ನಾನು ಫೋನ್ ಕಟ್ ಮಾಡಿದಾಗ ನನ್ನ ಮನಸ್ಸು ಅಪರಿಚಿತ ಭಯದಿಂದ ತುಂಬಿತ್ತು. ಟಿಕೆಟ್ ಬುಕ್ ಮಾಡಿ ನಾನು ಒಳ್ಳೆಯ ಕೆಲಸವನ್ನೇ ಮಾಡಿದ್ದೇನೆ ಎಂದು ಅನಿಸಿತು. ಮುಂದಿನ 24 ಗಂಟೆಗಳು ನನಗೆ ನರಕದಂತೆ ಅನಿಸಿದವು. ವಿಮಾನದ ಪ್ರಯಾಣ ಎಂದಿಗೂ ಇಷ್ಟು ಸುದೀರ್ಘವಾಗಿ ಅನಿಸಿರಲಿಲ್ಲ. ಹೇಗೋ ಪ್ರಯಾಣ ಮುಗಿಸಿ ನಾನು ಲಕ್ನೋ ವಿಮಾನ ನಿಲ್ದಾಣಕ್ಕೆ ಬಂದಿಳಿದೆ. ಅಲ್ಲಿಂದ ಟ್ಯಾಕ್ಸಿ ತೆಗೆದುಕೊಂಡು ನನ್ನ ಮನೆಯ ವಿಳಾಸ ಹೇಳಿದೆ. ಇದು ನನ್ನ ಕಷ್ಟದ ಹಣದಿಂದ ಅಮ್ಮ ಖರೀದಿಸಿದ ಹೊಸ ಮನೆ. ರಾತ್ರಿ ಸುಮಾರು ಬೆಳಿಗ್ಗೆ 8:30 ಆಗಿರಬಹುದು. ಟ್ಯಾಕ್ಸಿ ಡ್ರೈವರ್ 2 ಅಂತಸ್ತಿನ ಸುಂದರ ಮನೆಯ ಮುಂದೆ ಗಾಡಿ ನಿಲ್ಲಿಸಿದನು. ನಿಜವಾಗಿಯೂ ಮನೆ ತುಂಬಾ ಸುಂದರವಾಗಿತ್ತು. ಅದರ ಗೋಡೆಗಳಲ್ಲಿ ನನ್ನ ರಕ್ತ ಮತ್ತು ಬೆವರಿನ ಹನಿಗಳಿದ್ದವು. ನಾನು ಗೇಟ್ ಕಡೆಗೆ ಹೋದಾಗ ಒಳಗಿನಿಂದ ಬೆಳಕು ಮತ್ತು ನಗುವಿನ ಶಬ್ದಗಳು ಕೇಳಿಸುತ್ತಿದ್ದವು. ನಾನು ಬೆಲ್ ಒತ್ತಲು ಹೋದಾಗ ಇದ್ದಕ್ಕಿದ್ದಂತೆ ಒಳಗಿನಿಂದ ಕೇಳಿಸಿದ ಚೀರಾಟ ನನ್ನ ಕೈಗಳನ್ನು ಅಲ್ಲಿಯೇ ನಿಲ್ಲಿಸಿತು. ಅದು ನನ್ನ ತಾಯಿಯ ಧ್ವನಿ. ಆದರೆ ಅದರಲ್ಲಿ ಫೋನ್ನಲ್ಲಿ ಕೇಳುತ್ತಿದ್ದ ಆ ಮಮತೆ ಇರಲಿಲ್ಲ. ಆ ಧ್ವನಿಯಲ್ಲಿ ಕ್ರೂರತೆಯಿತ್ತು. ದುಷ್ಟೆ, ನಿನ್ನ ಕೈಗಳು ಮುರಿದು ಹೋಗಿವೆಯೇ? ಎಲ್ಲಾ ರೊಟ್ಟಿಗಳನ್ನು ಸುಟ್ಟು ಹಾಕಿದ್ದೀಯಲ್ಲ ಎಂದು ಕಿರುಚುತ್ತಿದ್ದರು. ನಾನು ಕಲ್ಲಿನಂತಾದೆ. ಈ ಪದಗಳು ಅಷ್ಟು ವಿಷಕಾರಿಯಾಗಿದ್ದವು. ಇದರ ಬೆನ್ನಲ್ಲೇ ಯಾರೋ ಅಳುತ್ತಿರುವ ಮತ್ತು ಬೇಡಿಕೊಳ್ಳುತ್ತಿರುವ ಧ್ವನಿ ಕೇಳಿಸಿತು. ಅದು ಸಂಧ್ಯಾಳ ಧ್ವನಿ. ಅವಳು ಹೇಳುತ್ತಿದ್ದಳು, ಅಮ್ಮ, ಕ್ಷಮಿಸಿ, ತಪ್ಪಾಗಿ ಹೋಗಿದೆ. ನಾನು ಈಗಲೇ ಬೇರೆ ರೊಟ್ಟಿ ಮಾಡುತ್ತೇನೆ. ಆದರೆ ತಾಯಿಯ ಕೋಪ ತಣಿಯಲಿಲ್ಲ. ಅವರು ಕಿರುಚಿದರು, ನಿನ್ನ ಅಪ್ಪ ಇಲ್ಲಿ ಖರ್ಚು ಕಳುಹಿಸುತ್ತಿದ್ದಾನೆಯೇ? ನಿನಗೆ ಪ್ರತಿದಿನ ರೇಷನ್ ತಂದು ಕೊಡಲು? ನಿನ್ನಂತಹ ಮುಖಿ ದುರಾದೃಷ್ಟವಂತೆಗೆ ಒಣರೊಟ್ಟಿಯೂ ವ್ಯರ್ಥ. ನಾನು ಹೊರಗೆ ನಿಂತು ನಡುಗುತ್ತಿದ್ದೆ. ನನ್ನ ತಾಯಿಯ ಈ ರೂಪವನ್ನು ನಾನು ಎಂದೂ ನೋಡಿರಲಿಲ್ಲ. ಸಂಧ್ಯಾ ಫೋನ್ನಲ್ಲಿ ಏಕೆ ಮೌನವಾಗಿದ್ದಳು ಎಂಬುದು ನನಗೆ ಈಗ ಅರ್ಥವಾಯಿತು. ನಾನು ಮೆಲ್ಲನೆ ಗೇಟ್ ತಳ್ಳಿದೆ. ಅದು ತೆರೆದಿತ್ತು. ನಾನು ಮೆಲ್ಲನೆ ಹಾಲ್ನ ಬಾಗಿಲ ಬಳಿ ತಲುಪಿದೆ. ಒಳಗಿನ ದೃಶ್ಯ ನೋಡುವ ಮೊದಲು ಅಮ್ಮ ಸಂಧ್ಯಾಳನ್ನು ಅವಮಾನಿಸುತ್ತಾ ಆಡುತ್ತಿದ್ದ ಮಾತುಗಳು ನನ್ನ ಕಿವಿಯಲ್ಲಿ ಮೊಳಗುತ್ತಿದ್ದವು. ಯಾವ ತಾಯಿಗಾಗಿ ನಾನು ನನ್ನ ಸಂತೋಷವನ್ನು ತ್ಯಾಗ ಮಾಡಿದ್ದೆನೋ ಆ ತಾಯಿ ನನ್ನ ಹೆಂಡತಿಯೊಂದಿಗೆ ಹೀಗೆ ವರ್ತಿಸುತ್ತಾಳೆ ಎಂದು ನಾನು ಕನಸಿನಲ್ಲೂ ಯೋಚಿಸಿರಲಿಲ್ಲ. ನಾನು ಬಾಗಿಲನ್ನು ಪೂರ್ತಿಯಾಗಿ ತೆರೆದೆ. ಮುಂದಿನ ದೃಶ್ಯ ನನ್ನ ಕಣ್ಣುಗಳನ್ನು ಬೆಚ್ಚಿಬೀಳಿಸಲು ಸಾಕಾಗಿತ್ತು. ಡೈನಿಂಗ್ ಟೇಬಲ್ ಮೇಲೆ ರುಚಿಕರವಾದ ತಿಂಡಿಗಳು ಸಜ್ಜಾಗಿದ್ದವು. ನನ್ನ ತಮ್ಮ ಮತ್ತು ತಂಗಿಯರು ನಗುತ್ತಾ ಊಟವನ್ನು ಸವಿಯುತ್ತಿದ್ದರು. ಆದರೆ ನನ್ನ ದೃಷ್ಟಿ ಅಲ್ಲಿ ನಿಲ್ಲಲಿಲ್ಲ. ನನ್ನ ದೃಷ್ಟಿ ಆ ಮೂಲೆಯಲ್ಲಿ ನೆಟ್ಟಿತು. ಅಲ್ಲಿ ಪಾದರಕ್ಷೆಗಳ ಪಕ್ಕದಲ್ಲಿ ನೆಲದ ಮೇಲೆ ಒಂದು ಒಡೆದ ತಟ್ಟೆ ಇತ್ತು ಮತ್ತು ನನ್ನ ಹೆಂಡತಿ ಸಂಧ್ಯಾ ಅಲ್ಲಿ ಮುದುಡಿ ಕುಳಿತಿದ್ದಳು. ಅವಳು ಒಂದು ತುತ್ತು ಬಾಯಿಗೆ ಹಾಕಿಕೊಳ್ಳುವಷ್ಟರಲ್ಲಿ ತಾಯಿ ಕುರ್ಚಿಯಿಂದ ಎದ್ದು ಸಂಧ್ಯಾಳ ಕಡೆಗೆ ಬಂದರು. ಅವರು ಸಂಧ್ಯಾಳ ಕುತ್ತಿಗೆಯನ್ನಲ್ಲ, ಬದಲಾಗಿ ಅವಳ ಜುಟ್ಟನ್ನು ಹಿಡಿದು ಎಳೆದಾಡಲು ಪ್ರಾರಂಭಿಸಿದರು. ಸಂಧ್ಯಾಳ ಕೈಯಿಂದ ತುತ್ತು ಕೆಳಗೆ ಬಿದ್ದಿತು ಮತ್ತು ಅವಳು ಭಯದಿಂದ ನಡುಗತೊಡಗಿದಳು. ತಾಯಿಯ ಧ್ವನಿ ಕೇಳಿಸಿತು, ನೀನು ರೊಟ್ಟಿಗಳನ್ನು ಸುಟ್ಟು ಹಾಕಿದ್ದೀಯಾ? ನಿನಗೆ ಬುದ್ಧಿಯೇ ಇಲ್ಲವೇ? ಹಿಟ್ಟು ಉಚಿತವಾಗಿ ಬರುತ್ತದೆಯೇ? ನಾನು ಇನ್ನೂ ಹೊಸ್ತಿಲಲ್ಲೇ ನಿಂತಿದ್ದೆ. ತಾಯಿ ಸಂಧ್ಯಾಳನ್ನು ಹೊರಕ್ಕೆ ದೂಡಿದರು. ಅವಳು ಮುಗ್ಗರಿಸಿ ಬೀಳುವಷ್ಟರಲ್ಲಿ ನಾನು ಮುಂದೆ ಹೋಗಿ ಅವಳನ್ನು ಹಿಡಿದುಕೊಂಡೆ. ಸಂಧ್ಯಾ ಭಯದಿಂದ ಕಣ್ಣು ತೆರೆದು ನನ್ನನ್ನು ನೋಡಿದಾಗ ಅವಳ ದುಃಖ ಉಮ್ಮಳಿಸಿ ಬಂತು. ಅವಳು ಇದನ್ನು ಕನಸು ಎಂದು ಭಾವಿಸಿದಳು. ನಡುಗುವ ತುಟಿಗಳಿಂದ ಅವಳು ನನ್ನ ಹೆಸರು ಕರೆದಳು. ನನ್ನ ಮುಂದೆ ಕುಳಿತಿದ್ದ ಮನೆಯವರೆಲ್ಲ ನನ್ನನ್ನು ನೋಡಿ ಕಲ್ಲಿನಂತಾದರು. ನಗುತ್ತಿದ್ದ ಮುಖಗಳು ಭಯದಿಂದ ಬೆಳ್ಳಗಾದವು.
ಆಗಷ್ಟೇ ಸಿಂಹಿಣಿಯಂತೆ ಗುರ್ಜಿಸುತ್ತಿದ್ದ ತಾಯಿ ನನ್ನನ್ನು ನೋಡುತ್ತಲೇ ಸ್ತಬ್ಧರಾದರು. ಅವರ ಎತ್ತಿದ ಕೈ ಗಾಳಿಯಲ್ಲೇ ನಿಂತು ಹೋಯಿತು. ಆ ಸದ್ದಿಲ್ಲದ ಕೋಣೆಯಲ್ಲಿ ತಂಗಿಯ ಕೈಯಿಂದ ಚಮಚ ಕೆಳಗೆ ಬಿದ್ದ ಶಬ್ದ ಪ್ರತಿಧ್ವನಿಸಿತು. ನಾನು ಸಂಧ್ಯಳನ್ನು ನೇರವಾಗಿ ನಿಲ್ಲಿಸಿ ಅವಳ ತೋಳನ್ನು ಗಟ್ಟಿಯಾಗಿ ಹಿಡಿದುಕೊಂಡೆ. ನಾನು ನನ್ನ ತಾಯಿಯ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಕೇಳಿದೆ, ಅಮ್ಮ, ಇದೆಂತಹ ತಮಾಷೆ? ನನ್ನ ತಾಯಿಯ ಧ್ವನಿಗಂಟಲಲ್ಲೇ ಸಿಕ್ಕಿ ಹಾಕಿಕೊಂಡಿತು. ಅವಳು ತಡಬಡಾಯಿಸುತ್ತಾ ಹೇಳಿದಳು, ಮಗನೇ, ನೀನು ಯಾವಾಗ ಬಂದೆ? ನೀನು ಹೇಳಲೇ ಇಲ್ಲವಲ್ಲ. ನಾನು ಸಂಧ್ಯಳನ್ನು ಕರೆದುಕೊಂಡು ಮನೆಯೊಳಗೆ ಪ್ರವೇಶಿಸಿದೆ. ನನ್ನ ಅಣ್ಣ ತಮ್ಮಂದಿರು ಮತ್ತು ತಂಗಿಯರು ತಮ್ಮ ಕುರ್ಚಿಗಳಿಂದ ಎದ್ದು ನಿಂತಿದ್ದರು. ಟೇಬಲ್ ಮೇಲೆ ಅಲಂಕರಿಸಿದ್ದ ಆಹಾರ ಈಗ ನನಗೆ ವಿಷದಂತೆ ಕಾಣುತ್ತಿತ್ತು. ನಾನು ನನ್ನ ತಾಯಿಗೆ ಹೇಳಿದೆ, ಒಳ್ಳೆಯದಾಯಿತು ನಾನು ಹೇಳದೆ ಬಂದಿದ್ದು. ಇಲ್ಲದಿದ್ದರೆ ನನ್ನ ಬೆನ್ನ ಹಿಂದೆ ನನ್ನ ಹೆಂಡತಿಯೊಂದಿಗೆ ಪ್ರಾಣಿಗಳಂತೆ ವರ್ತಿಸಲಾಗುತ್ತಿದೆ ಎಂದು ನನಗೆ ಹೇಗೆ ತಿಳಿಯುತ್ತಿತ್ತು? ಅವಳು ಚಪ್ಪಲಿಗಳ ಪಕ್ಕ ಕುಳಿತು ಊಟ ಮಾಡುತ್ತಿದ್ದಾಳೆ ಮತ್ತು ನೀವೆಲ್ಲರೂ ಕುರ್ಚಿಗಳ ಮೇಲೆ ಕುಳಿತು ಸಂಭ್ರಮಿಸುತ್ತಿದ್ದೀರಿ. ನನ್ನ ತಾಯಿ ತಕ್ಷಣವೇ ತನ್ನ ವರಸೆಯನ್ನು ಬದಲಿಸಿದಳು. ಅವಳು ತನ್ನ ತಪ್ಪನ್ನು ಒಪ್ಪಿಕೊಳ್ಳುವ ಬದಲು ಸಂಧ್ಯಳ ಮೇಲೆ ಹರಿಹಾಯ್ದಳು. ಅವಳು ಹೇಳಿದಳು, ನಿನಗೇನು ಗೊತ್ತು ಇವಳ ಕೃತ್ಯಗಳ ಬಗ್ಗೆ? ನೀನು ಮರದಿಂದ ಹಣವನ್ನು ಕಿತ್ತು ತರುತ್ತೀಯಾ ಎಂದು ಇವಳಿಗೆ ಅನಿಸಿದೆ. ಇವಳು ಎಲ್ಲಾ ರೊಟ್ಟಿಗಳನ್ನು ಸುಟ್ಟು ಹಾಕಿದಳು. 1 ರೂಪಾಯಿಯ ಬೆಲೆ ಏನು ಎಂದು ನಾನು ಇವಳಿಗೆ ಸಂಸ್ಕಾರ ಕಲಿಸುತ್ತಿದ್ದೆ. ನಾನು ಟೇಬಲ್ ಮೇಲಿದ್ದ ಆಹಾರದ ಕಡೆಗೆ ಬೆರಳು ಮಾಡಿ ಹೇಳಿದೆ, 1 ರೊಟ್ಟಿ ಸುಟ್ಟು ಹೋದರೆ ಏನಾಯಿತು? ಇಲ್ಲಿ ಮೇಜಿನ ಮೇಲೆ ಇಷ್ಟೆಲ್ಲ ಇಟ್ಟಿದ್ದೀರಲ್ಲ, ಇದು ಯಾರ ಹಣದ್ದು? ಈ ಆಹಾರದಲ್ಲಿ ನನ್ನ ಹೆಂಡತಿಯ ಪಾಲಿಲ್ಲವೇ? ನನ್ನ ತಮ್ಮ ಮುಂದೆ ಬಂದು ನನ್ನನ್ನು ಅಪ್ಪಿಕೊಳ್ಳಲು ಪ್ರಯತ್ನಿಸಿದನು. ಆದರೆ ನಾನು ಕೈ ಸಜ್ಞೆಯ ಮೂಲಕ ಅವನನ್ನು ತಡೆದೆ. ನನಗೆ ಅವರ ಮುಖಗಳಲ್ಲಿ ಪ್ರೀತಿ ಕಾಣುತ್ತಿರಲಿಲ್ಲ, ಬದಲಾಗಿ ಅವರ ಐಷಾರಾಮಿ ಜೀವನದ ಬಣ್ಣ ಬಯಲಾಗಬಹುದೆಂಬ ಭಯ ಕಾಣುತ್ತಿತ್ತು. ಸಂಧ್ಯಾ ನನ್ನ ಪಕ್ಕದಲ್ಲಿ ನಿಂತು ನಡುಗುತ್ತಿದ್ದಳು. ಅವಳು ಎಷ್ಟು ಹೆದರಿದ್ದಾಳೆ ಎಂಬುದು ನನಗೆ ತಿಳಿಯುತ್ತಿತ್ತು. ಅವಳು ಮೆಲ್ಲಗೆ ನನ್ನ ಕೈಯನ್ನು ಒತ್ತಿದಳು. ನಾನು ಸುಮ್ಮನಿರಬೇಕೆಂದು ಅವಳು ಕೇಳಿಕೊಳ್ಳುತ್ತಿದ್ದಳು. ನಾನು ಮತ್ತೊಮ್ಮೆ ನನ್ನ ತಾಯಿಯನ್ನು ಕೇಳಿದೆ, ನನ್ನ ಹೆಂಡತಿಯ ಯೋಗ್ಯತೆ ನಿಮ್ಮ ದೃಷ್ಟಿಯಲ್ಲಿ ಇಷ್ಟೇನಾ? ಅವಳು ಚಪ್ಪಲಿಗಳ ಪಕ್ಕ ಕುಳಿತು ಉಣ್ಣಬೇಕಾ? ತಾಯಿ ಬಹಳ ಅರ್ಥಹೀನ ಮಾತನ್ನು ಹೇಳಿದಳು, ಇವಳು ಇದಕ್ಕೆ ಲಾಯಕ್ಕು. ಇವಳು ಕೆಲಸಗಳ್ಳಿ ಇಡೀ ದಿನ ಮುಖ ಗಂಟು ಹಾಕಿಕೊಂಡು ತಿರುಗುತ್ತಾಳೆ. ನೀನು ಈಗ ಬಂದಿದ್ದೀಯೇ, ಇವಳು ನನ್ನ ಜೀವನವನ್ನು ಎಷ್ಟು ನರಕ ಮಾಡಿದ್ದಾಳೆ ಎಂಬುದು ನಿನಗೆ ತಿಳಿಯದು. ತಾಯಿಯ ಧ್ವನಿಯಲ್ಲಿದ್ದ ಕಹಿ ಇದು ಕೇವಲ ಒಂದು ಸುಟ್ಟ ರೊಟ್ಟಿಯ ವಿಷಯವಲ್ಲ ಎಂಬುದನ್ನು ಹೇಳುತ್ತಿತ್ತು. ಇದರ ಹಿಂದೆ ದ್ವೇಷದ ದೀರ್ಘ ಕಥೆಯಿತ್ತು. ನಾನು ತಾಯಿಯ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಾಗ ಅವಳು ಕಣ್ಣು ತಪ್ಪಿಸಲು ಶುರು ಮಾಡಿದಳು. ನನ್ನ ಸಿಟ್ಟು ಹತೋಟಿ ಮೀರುತ್ತಿತ್ತು. ನಾನು ಸಂಧ್ಯಳ ಕೈ ಬಿಟ್ಟು ಡೈನಿಂಗ್ ಟೇಬಲ್ ಬಳಿ ಹೋಗಿ ನಿಂತುಕೊಂಡೆ. ನಾನು ಟೇಬಲ್ ಮೇಲೆ ಜೋರಾಗಿ ಕೈಯಿಂದ ಹೊಡೆದೆ. ನೀರಿನ ಲೋಟ ಕೆಳಗೆ ಬಿದ್ದು ಒಡೆಯಿತು ಮತ್ತು ಎಲ್ಲರೂ ಬೆಚ್ಚಿಬಿದ್ದರು. ನಾನು ಗರ್ಜಿಸುತ್ತಾ ಹೇಳಿದೆ, ನನಗೆ ಲೆಕ್ಕ ಬೇಕು ಅಮ್ಮ. ನಾನು ಕಳೆದ 4 ವರ್ಷಗಳಿಂದ ಪ್ರತಿ ತಿಂಗಳೂ ಮನೆಯ ಖರ್ಚಿನ ಹೊರತಾಗಿ 30 ರಿಂದ 40 ಸಾವಿರ ರೂಪಾಯಿಗಳನ್ನು ಪ್ರತ್ಯೇಕವಾಗಿ ಸಂಧ್ಯಳಿಗಾಗಿಯೇ ಕಳುಹಿಸುತ್ತಿದ್ದೆ. ಆ ಹಣ ಅವಳ ವೈಯಕ್ತಿಕ ಖರ್ಚಿಗಾಗಿ ಇತ್ತು. ನೀವು ಆ ಹಣವನ್ನು ಅವಳಿಗೆ ಎಂದಾದರೂ ಕೊಟ್ಟಿದ್ದೀರಾ ಹೇಳಿ? ಕೋಣೆಯಲ್ಲಿ ಸ್ಮಶಾನ ಮೌನ ಆವರಿಸಿತು. ನನ್ನ ತಂಗಿಯರು ಒಬ್ಬರ ಮುಖ ಒಬ್ಬರು ನೋಡತೊಡಗಿದರು ಮತ್ತು ತಮ್ಮ ತಲೆ ತಗ್ಗಿಸಿದನು. ತಾಯಿಯ ಬಳಿ ಈ ಪ್ರಶ್ನೆಗೆ ಯಾವುದೇ ಉತ್ತರವಿರಲಿಲ್ಲ. ನಾನು ಮತ್ತೆ ಗಟ್ಟಿಯಾದ ಧ್ವನಿಯಲ್ಲಿ ಕೇಳಿದೆ, ನನಗೆ ಉತ್ತರ ಬೇಕು. ಸಂಧ್ಯಳಿಗೆ ಅವಳ ಪಾಲಿನ ಹಣ ಸಿಕ್ಕಿದೆಯೇ ಅಥವಾ ಇಲ್ಲವೇ? ತಾಯಿ ತನ್ನನ್ನು ತಾನು ಸಂಭಾಳಿಸಿಕೊಂಡು ತನ್ನ ಹಳೆಯ ಎಮೋಷನಲ್ ಆಕ್ಟಿಂಗ್ ಶುರು ಮಾಡಿದಳು. ಅವಳು ಹೇಳಿದಳು, ನೀನು ನನ್ನ ಹತ್ತಿರ ಲೆಕ್ಕ ಕೇಳುತ್ತಿದ್ದೀಯಾ? ನಾನು ನಿನ್ನನ್ನು ಸಾಕಿದೆ, ಸಲಹಿದೆ, ದೊಡ್ಡವನನ್ನಾಗಿ ಮಾಡಿದೆ ಮತ್ತು ಇಂದು ನೀನು ನಿನ್ನೆ ಬಂದ ಹುಡುಗಿಗಾಗಿ ನನ್ನ ಮೇಲೆ ಕಳ್ಳತನದ ಆರೋಪ ಮಾಡುತ್ತಿದ್ದೀಯಾ? ನಾನು ಹೇಳಿದೆ, ವಿಷಯ ಕಳ್ಳತನದ್ದಲ್ಲ, ವಿಷಯ ಅಮಾನತ್ತಿನದ್ದು, ನಂಬಿಕೆಯದ್ದು. ನನ್ನ ಹೆಂಡತಿ ಯಾರ ಮುಂದೆಯೂ ಕೈ ಚಾಚಬಾರದು ಎಂದು ನಾನು ಆ ಹಣವನ್ನು ಕಳುಹಿಸಿದ್ದೆ. ಆದರೆ ಅವಳ ಸ್ಥಿತಿ ನೋಡಿದರೆ ಅವಳು ತಿಂಗಳುಗಳಿಂದ ಹೊಸ ಬಟ್ಟೆ ತೊಟ್ಟಿಲ್ಲ ಎನಿಸುತ್ತದೆ. ಅವಳ ಚಪ್ಪಲಿ ಹರಿದು ಹೋಗಿದೆ ಮತ್ತು ನೀವೆಲ್ಲರೂ ಹೊಸ ಬಟ್ಟೆಗಳನ್ನು ಧರಿಸಿ ಪಾರ್ಟಿ ಮಾಡುತ್ತಿದ್ದೀರಿ. ತಾಯಿ ಅಸಡ್ಡೆಯಿಂದ ಹೇಳಿದಳು, ಅರೆ, ಈ ಮನೆಯ ಖರ್ಚು, ಕರೆಂಟ್ ಬಿಲ್, ನಿನ್ನ ತಂಗಿಯರ ಸಂಬಂಧಿಕರ ಆತಿಥ್ಯ, ಇದೆಲ್ಲ ಗಾಳಿಯಲ್ಲಿ ಆಗುತ್ತಿದೆಯೇ? ಬೆಲೆ ಏರಿಕೆ ಎಷ್ಟಿದೆ ಎಂದು ನೋಡು. ನಾನು ಅವಳ ಹೆಸರಿನ ಹಣವನ್ನು ಕೂಡ ಮನೆಯ ಪ್ರಗತಿಗಾಗಿ ಉಪಯೋಗಿಸಿದ್ದೇನೆ. ಅವಳು ಆ ಹಣವನ್ನು ಏನು ಮಾಡುತ್ತಾಳೆ? ಅವಳಿಗೆ ಊಟವಂತೂ ಸಿಗುತ್ತಿದೆ ಅಲ್ವಾ? ತಲೆಯ ಮೇಲೆ ಸೂರಂತೂ ಇದೆ ಅಲ್ವಾ? ಇದನ್ನು ಕೇಳಿ ನನ್ನ ರಕ್ತ ಕುದಿಯಿತು. ನಾನು ಆವೇಶದಲ್ಲಿ ಹೇಳಿದೆ, ಹಾಗಾದರೆ ಅವಳು ನಿಮ್ಮ ಮನೆಯ ಉಚಿತ ಕೆಲಸದಾಕೆಯಾಗಿದ್ದಳೆ? ಅವಳ ಕೆಲಸ ಕೇವಲ ನಿಮ್ಮ ಸೇವೆ ಮಾಡುವುದು ಮತ್ತು ಪ್ರತಿಯಾಗಿ ಬೈಗುಳ ಹಾಗೂ ಒದೆಗಳನ್ನು ತಿನ್ನುವುದೇ? ನೀವೆಲ್ಲರೂ ನನ್ನ ಹೆಂಡತಿಯನ್ನು ಕೇವಲ ಒಂದು ಕೆಲಸದ ಮಂತ್ರ ಮಷೀನ್ ಎಂದು ತಿಳಿದುಕೊಂಡಿದ್ದೀರಿ.
ನಾನು ಅಲ್ಲಿ ಪರದೇಶದಲ್ಲಿ ನನ್ನ ಎಲುಬುಗಳನ್ನು ಸವೆಸುತ್ತಿದ್ದೇನೆ ಮತ್ತು ನೀವೆಲ್ಲರೂ ನನ್ನ ಹೆಂಡತಿಯ ಮೇಲೆ ದೌರ್ಜನ್ಯ ಎಸಗುತ್ತಿದ್ದೀರಿ. ನನ್ನ ತಮ್ಮ ಮಧ್ಯೆ ಪ್ರವೇಶಿಸಲು ಪ್ರಯತ್ನಿಸಿದನು. ಅಣ್ಣ, ನೀವು ಅಮ್ಮನ ಜೊತೆ ಅಸಭ್ಯವಾಗಿ ವರ್ತಿಸುತ್ತಿದ್ದೀರಿ. ಆದರೆ ನಾನು ಅವನನ್ನು ಕಠಿಣವಾಗಿ ಗದರಿಸಿದೆ. ನಾನು ಹೇಳಿದೆ, ನೀನು ಸುಮ್ಮನಿರು. ನೀವೆಲ್ಲರೂ ಈ ಪಾಪದಲ್ಲಿ ಸಮಾನ ಪಾಲುದಾರರು. ಅತ್ತಿಗೆಗೆ ಏನಾಗುತ್ತಿದೆ ಎಂಬುದು ನಿಮಗೂ ತಿಳಿದಿತ್ತು. ಆದರೆ ಯಾರೂ ನನಗೆ ಹೇಳಲು ಪ್ರಯತ್ನಿಸಲಿಲ್ಲ, ಏಕೆಂದರೆ ಸತ್ಯ ತಿಳಿದರೆ ನಿಮ್ಮ ಐಷಾರಾಮಿ ಜೀವನ ಮುಗಿದು ಹೋಗುತ್ತದೆ ಎಂಬ ಭಯ ನಿಮಗಿತ್ತು. ತಾಯಿ ಕಿರುಚಲು ಪ್ರಾರಂಭಿಸಿದಳು, ನನ್ನ ಮನೆಯಿಂದ ಹೊರಹೋಗು. ನಿನಗೆ ನಿನ್ನ ಹೆಂಡತಿಯ ಮಾತೇ ಬೇಕೆಂದಾದರೆ ಈಗಲೇ ತೊಲಗು. ನನಗೆ ಇಂತಹ ಮಗ ಬೇಡ. ನಾನು ನಿರ್ಧಾರ ಮಾಡಿದ ಧ್ವನಿಯಲ್ಲಿ ಹೇಳಿದೆ, ಹೌದು, ನಾನು ಹೋಗುತ್ತಿದ್ದೇನೆ. ನನ್ನ ಹೆಂಡತಿಯ ಗೌರವಕ್ಕೆ ರಕ್ಷಣೆ ಇಲ್ಲದ ಈ ಮನೆಯಲ್ಲಿ ನಾನು ಒಂದು ಕ್ಷಣವೂ ಇರುವುದಿಲ್ಲ. ಈ ಮನೆ ನನ್ನ ಹಣದಿಂದ ಕಟ್ಟಿದ್ದು, ಆದರೆ ಇಂದು ಇದು ನನಗೆ ಅಪರಿಚಿತವಾಗಿದೆ. ನಾನು ಹಿಂತಿರುಗಿ ಸಂಧ್ಯಳ ಕೈ ಹಿಡಿದುಕೊಂಡೆ. ಅವಳು ಇನ್ನೂ ಹೆದರಿದ್ದಳು ಮತ್ತು ಅಳುತ್ತಿದ್ದಳು. ನಾನು ಹೇಳಿದೆ, ನಡಿ ಸಂಧ್ಯಾ, ನಿನ್ನ ಸಾಮಾನುಗಳನ್ನು ತಗೋ, ನಾವು ಈಗಲೇ ಇಲ್ಲಿಂದ ಹೋಗುತ್ತಿದ್ದೇವೆ. ಸಂಧ್ಯಾ ನನ್ನನ್ನು ನಂಬಲಾಗದ ಕಣ್ಣುಗಳಿಂದ ನೋಡಿದಳು. ತನಗಾಗಿ ನಾನು ತಾಯಿ ಮತ್ತು ಮನೆಯವರ ಜೊತೆ ಜಗಳವಾಡುತ್ತಿದ್ದೇನೆ ಎಂದು ಅವಳಿಗೆ ನಂಬಲು ಸಾಧ್ಯವಾಗುತ್ತಿರಲಿಲ್ಲ. ತಾಯಿ ಹಿಂದಿನಿಂದ ಶಾಪಗಳನ್ನು ಹಾಕಿದಳು, ಹಳೆಯ ನೆನಪುಗಳನ್ನು ಕೊಟ್ಟಳು. ಆದರೆ ನಾನು ಹಿಂತಿರುಗಿ ನೋಡಲಿಲ್ಲ. ನಾನು ನನ್ನ ಹೆಂಡತಿಯನ್ನು ಕರೆದುಕೊಂಡು ಆ ಮನೆಯಿಂದ ಹೊರಬಂದೆ. ಅದು ಸ್ವಲ್ಪ ಹೊತ್ತಿನ ಮುಂಚೆಯಷ್ಟೇ ನನ್ನ ಕನಸಿನ ಮನೆಯಾಗಿತ್ತು, ಆದರೆ ಈಗ ಒಂದು ಭಯಾನಕ ಪಂಜರದಂತೆ ಕಾಣುತ್ತಿತ್ತು. ನಾನು ಸಂಧ್ಯಳನ್ನು ಕರೆದುಕೊಂಡು ಆ ರಾತ್ರಿಯಲ್ಲೇ ಹತ್ತಿರದ ಹೋಟೆಲ್ ಒಂದಕ್ಕೆ ಬಂದೆ. ನನ್ನ ಬಳಿ ಸದ್ಯಕ್ಕೆ ಹೋಗಲು ಬೇರೆ ಜಾಗವಿರಲಿಲ್ಲ. ಹೋಟೆಲ್ ಕೋಣೆಗೆ ತಲುಪಿದ ಮೇಲೂ ಸಂಧ್ಯಾ ಕೆಟ್ಟದಾಗಿ ನಡುಗುತ್ತಿದ್ದಳು. ಅವಳ ಮುಖ ಬಿಳಿಚಿಕೊಂಡಿತ್ತು ಮತ್ತು ಅವಳು ಪದೇ ಪದೇ ಬಾಗಿಲಿನ ಕಡೆಗೆ ನೋಡುತ್ತಿದ್ದಳು. ನನ್ನ ತಾಯಿ ಅಥವಾ ತಮ್ಮ ಬಾಗಿಲು ಒಡೆದು ಒಳಗೆ ಬಂದು ಅವಳನ್ನು ಮತ್ತೆ ಎಳೆದುಕೊಂಡು ಹೋಗಬಹುದು ಎಂಬ ಭಯ ಅವಳಲ್ಲಿತ್ತು. ನಾನು ಅವಳಿಗೆ ನೀರು ಕುಡಿಸಿ ಅವಳು ಸುರಕ್ಷಿತವಾಗಿದ್ದಾಳೆ ಮತ್ತು ಯಾರೂ ಅವಳಿಗೆ ತೊಂದರೆ ನೀಡಲು ಸಾಧ್ಯವಿಲ್ಲ ಎಂದು ಸಮಾಧಾನಪಡಿಸಿದೆ. ಮುಂದಿನ 2 ದಿನ ನಾವು ಹೋಟೆಲ್ನಲ್ಲೇ ಇದ್ದೆವು. ನಾನು ಹೊರಗೆ ಹೋಗಿ ಒಂದು ಸಣ್ಣ ಬಾಡಿಗೆ ಮನೆಯನ್ನು ಹುಡುಕಿಕೊಂಡು ಬಂದೆ, ಏಕೆಂದರೆ ನಾವು ಹೆಚ್ಚು ದಿನ ಹೋಟೆಲ್ನಲ್ಲಿ ಇರುವುದು ಮತ್ತು ಮನೆಯವರಿಗೆ ನಮ್ಮ ಸುಳಿವು ಸಿಗುವುದು ನನಗೆ ಇಷ್ಟವಿರಲಿಲ್ಲ. ನಾನು ಅಗತ್ಯ ಸಾಮಾನುಗಳನ್ನು ಖರೀದಿಸಿದೆ ಮತ್ತು ನಾವು ಆ ಹೊಸ ಮನೆಗೆ ಶಿಫ್ಟ್ ಆದೆವು. ಆ ಸೆರೆಮನೆಯಿಂದ ಹೊರಬಂದ ಮೇಲೆ ಸಂಧ್ಯಾ ಖುಷಿಯಾಗುತ್ತಾಳೆ ಮತ್ತು ಅವಳ ಮುಖದ ಕಳೆ ವಾಪಸ್ ಬರುತ್ತದೆ ಎಂದು ನಾನು ಭಾವಿಸಿದ್ದೆ. ಆದರೆ ನನ್ನ ಊಹೆ ತಪ್ಪಾಯಿತು. ಸಂಧ್ಯಾ ಹೊಸ ಮನೆಗೆ ಬಂದ ಮೇಲೂ ಉದಾಸೀನಳಾಗಿಯೇ ಇದ್ದಳು. ಅವಳು ಇಡೀ ದಿನ ಕಿಟಕಿಯ ಹತ್ತಿರ ಕುಳಿತು ಖಾಲಿ ಕಣ್ಣುಗಳಿಂದ ಹೊರಗೆ ನೋಡುತ್ತಿದ್ದಳು. ನಾನು ಅವಳ ಜೊತೆ ಮಾತನಾಡಲು ಪ್ರಯತ್ನಿಸಿದರೆ ಅವಳು ಕೇವಲ ತಲೆ ಅಲ್ಲಾಡಿಸುತ್ತಿದ್ದಳು ಅಥವಾ ಕಡಿಮೆ ಪದಗಳಲ್ಲಿ ಉತ್ತರಿಸುತ್ತಿದ್ದಳು. ಅವಳ ಕಣ್ಣುಗಳಲ್ಲಿ ಭಯದ ನೆರಳು ಇನ್ನೂ ಇತ್ತು. ಇಷ್ಟು ವರ್ಷಗಳ ಆಘಾತ ದೂರವಾಗಲು ಸಮಯ ಬೇಕಾಗಬಹುದು ಎಂದು ನನಗೆ ಅನಿಸಿತು. ನಾನು ಅವಳನ್ನು ಹೊರಗೆ ಸುತ್ತಾಡಿಸಲು ಕರೆದರೆ ಅವಳು ನಿರಾಕರಿಸುತ್ತಿದ್ದಳು ಮತ್ತು ನನಗೆ ಭಯವಾಗುತ್ತಿದೆ ಎನ್ನುತ್ತಿದ್ದಳು. ಒಂದು ಸಂಜೆ ನಾನು ಕೆಲಸದಿಂದ ಬೇಗನೆ ವಾಪಸ್ ಬಂದೆ. ಸಂಧ್ಯಾ ಅಡುಗೆ ಮನೆಯಲ್ಲಿ ಏನೋ ಮಾಡುತ್ತಿದ್ದಳು. ನಾನು ಅವಳ ಹಿಂದೆ ಹೋಗಿ ನಿಂತು ಪ್ರೀತಿಯಿಂದ ಅವಳ ಹೆಗಲ ಮೇಲೆ ಕೈಯಿಟ್ಟೆ. ನನ್ನ ಕೈ ತಗುಲಿದ ತಕ್ಷಣ ಅವಳು ಕೆಟ್ಟದಾಗಿ ಬೆಚ್ಚಿಬಿದ್ದಳು ಮತ್ತು ತಕ್ಷಣ ಹಿಂದೆ ಸರಿದಳು. ಅವಳ ಈ ವರ್ತನೆಯಿಂದ ನಾನು ಆಶ್ಚರ್ಯಚಕಿತನಾದೆ. ಅವಳು ನನ್ನನ್ನು ನೋಡಿ ಹೆದರುತ್ತಿದ್ದಾಳೆ ಎಂದು ನನಗೆ ಅನಿಸಿತು. ನಾನು ಅವಳನ್ನು ಕೇಳಿದೆ, ಸಂಧ್ಯಾ, ನೀನು ನನ್ನನ್ನು ನೋಡಿ ಏಕೆ ಹೆದರುತ್ತಿದ್ದೀಯಾ? ನಾನು ನಿನ್ನ ಗಂಡ ಮತ್ತು ನಾನು ನಿನ್ನನ್ನು ಅಲ್ಲಿಂದ ಹೊರತಂದಿದ್ದೇನೆ. ಅವಳು ತಲೆ ತಗ್ಗಿಸಿ ನಿಂತಿದ್ದಳು ಮತ್ತು ಏನನ್ನೂ ಮಾತನಾಡಲಿಲ್ಲ. ಅವಳಿಗೆ ನಾನು ಜೊತೆಗಿದ್ದೇನೆ ಎಂದು ಭರವಸೆ ನೀಡಲು ಅವಳ ಕೈ ಹಿಡಿದುಕೊಂಡೆ. ನಾನು ಅವಳ ಮಣಿಕಟ್ಟನ್ನು ಹಿಡಿದ ತಕ್ಷಣ ಅವಳ ಬಾಯಿಯಿಂದ ಸಣ್ಣ ಕಿರುಚಾಟ ಹೊರಬಂತು ಮತ್ತು ಅವಳು ತನ್ನ ಕೈಯನ್ನು ಎಳೆದುಕೊಳ್ಳಲು ಪ್ರಯತ್ನಿಸಿದಳು. ನನಗೆ ಅವಳಿಗೆ ಪೆಟ್ಟಾಗಿದೆ ಎಂದು ಅನಿಸಿತು. ನಾನು ಬಲವಂತವಾಗಿ ಅವಳ ಉಡುಪಿನ ತೋಳನ್ನು ಮೇಲೆ ಮಾಡಿದೆ. ನನ್ನ ಎದುರಿಗಿದ್ದ ದೃಶ್ಯ ನನ್ನ ಪಾದದ ಅಡಿಯ ನೆಲವೇ ಸರಿದಂತಾಯಿತು. ಅವಳ ಬೆಳ್ಳಗಿನ ತೋಳಿನ ಮೇಲೆ ಅಲ್ಲಲ್ಲಿ ಸುಟ್ಟ ಕಪ್ಪು ಮತ್ತು ಆಳವಾದ ಗುರುತುಗಳಿದ್ದವು. ಕೆಲವು ಗಾಯಗಳು ಹಳೆಯದಾಗಿದ್ದು ವಾಸಿಯಾಗಿದ್ದವು ಮತ್ತು ಕೆಲವು ತೀರಾ ಇತ್ತೀಚಿನವುಗಳಂತೆ ಕಾಣುತ್ತಿದ್ದವು. ಯಾರೋ ಬಿಸಿ ವಸ್ತುವಿನಿಂದ ಅವಳನ್ನು ಸುಟ್ಟಂತೆ ಇತ್ತು. ನನ್ನ ತಲೆ ಸುತ್ತಿದಂತಾಯಿತು. ನಾನು ಸಿಟ್ಟು ಮತ್ತು ದುಃಖದಿಂದ ಕೇಳಿದೆ. ಅವಳು ಹೇಳತೊಡಗಿದಳು, ಕೆಲವೊಮ್ಮೆ ಕೈ ಸುಟ್ಟು ಹೋಗುತ್ತದೆ. ನೀವು ಚಿಂತಿಸಬೇಡಿ, ಇದು ಸಣ್ಣ ಗುರುತು. ಅವಳು ಸುಳ್ಳು ಹೇಳುತ್ತಿದ್ದಾಳೆ ಎಂದು ನನಗೆ ತಿಳಿದಿತ್ತು. ರೊಟ್ಟಿ ಮಾಡುವಾಗ ಬೆರಳು ಸುಡಬಹುದು, ಆದರೆ ತೋಳಿನ ಮೇಲೆ ಇಷ್ಟು ಆಳವಾದ ಗಾಯಗಳಾಗಲು ಸಾಧ್ಯವಿಲ್ಲ. ನಾನು ಅವಳ ಹೆಗಲನ್ನು ಹಿಡಿದು ಕುಲುಕಿ ಹೇಳಿದೆ, ನನಗೆ ಸತ್ಯ ಹೇಳು. ಇವು ಸಾಧಾರಣ ಸುಟ್ಟ ಗುರುತುಗಳಲ್ಲ. ಇದು ಯಾರೋ ಉದ್ದೇಶಪೂರ್ವಕವಾಗಿ ಮಾಡಿದ್ದು. ನನಗೆ ಹೇಳು,
ಯಾರು ನಿನ್ನ ಮೇಲೆ ಈ ದೌರ್ಜನ್ಯ ಎಸಗಿದರು? ನನ್ನ ಕಠಿಣ ಧ್ವನಿ ಕೇಳಿ ಅವಳ ಸಂಯಮ ಮುರಿಯಿತು. ಅವಳು ಅಲ್ಲೇ ನೆಲದ ಮೇಲೆ ಕುಳಿತುಗೊಳೋ ಎಂದು ಅಳತೊಡಗಿದಳು. ಅವಳ ಅಳು ಸಾಮಾನ್ಯದ್ದಾಗಿರಲಿಲ್ಲ, ವರ್ಷಗಳಿಂದ ಅಡಗಿದ್ದ ಲಾವಾ ಸ್ಫೋಟಗೊಂಡಂತಿತ್ತು. ಅವಳು ಬಿಕ್ಕಳಿಕೆಯ ಮಧ್ಯೆ ಏನೂ ಹೇಳಲು ಪ್ರಯತ್ನಿಸುತ್ತಿದ್ದಳು, ಆದರೆ ಶಬ್ದಗಳು ಅವಳ ಗಂಟಲಿನಲ್ಲಿ ಸಿಕ್ಕಿಹಾಕಿಕೊಳ್ಳುತ್ತಿದ್ದವು. ನಾನು ಅವಳ ಪಕ್ಕದಲ್ಲಿ ಕುಳಿತು ಅವಳ ತಲೆಯ ಮೇಲೆ ಕೈ ಇಟ್ಟೆ. ಬಹಳ ಹೊತ್ತು ಅತ್ತ ನಂತರ ಅವಳು ತಲೆ ಎತ್ತಿದಳು. ಅವಳ ಕಣ್ಣುಗಳಲ್ಲಿ ಕಲ್ಲನ್ನು ಕರಗಿಸುವಂತಹ ನೋವಿತ್ತು. ಈಗ ಆ ರಹಸ್ಯ ಬಯಲಾಗಲಿತ್ತು. ಅದನ್ನು ಅವಳು ಇಷ್ಟು ವರ್ಷ ತನ್ನ ಎದೆಯಲ್ಲಿ ಹೂತು ಹಾಕಿದ್ದಳು. ಸಂಧ್ಯಳ ಕಣ್ಣೀರು ನಿಲ್ಲುತ್ತಲೇ ಇರಲಿಲ್ಲ. ನಾನು ಅವಳನ್ನು ನೆಲದಿಂದ ಎತ್ತಿ ಹಾಸಿಗೆಯ ಮೇಲೆ ಕುಳ್ಳಿರಿಸಿದೆ. ಕುಡಿಯಲು ನೀರು ಕೊಟ್ಟೆ ಮತ್ತು ಅವಳ ಕೈಗಳನ್ನು ನನ್ನ ಕೈಗಳಲ್ಲಿ ಹಿಡಿದುಕೊಂಡು ಕುಳಿತುಕೊಂಡೆ. ನಾನು ಮೃದುವಾಗಿ ಹೇಳಿದೆ, ಇನ್ನು ಮುಂದೆ ನೀನು ಹೆದರುವ ಅಗತ್ಯವಿಲ್ಲ. ನನಗೆ ಸತ್ಯ ಹೇಳು, ಇದೆಲ್ಲವನ್ನೂ ಯಾರು ಮಾಡಿದ್ದು? ಅವಳು ಒಂದು ದೀರ್ಘ ಉಸಿರು ತೆಗೆದುಕೊಂಡಳು ಮತ್ತು ತನ್ನ ಒದ್ದೆಯಾದ ಕಣ್ಣುಗಳನ್ನು ಎತ್ತಿ ಹೇಳಿದಳು, ಇದೆಲ್ಲವನ್ನೂ ನಿಮ್ಮ ತಾಯಿಯೇ ಮಾಡಿದ್ದಾರೆ. ಈ ಸುಟ್ಟ ಗುರುತುಗಳು ಯಾವುದೇ ಅಪಘಾತದ ಫಲಿತಾಂಶವಲ್ಲ, ಬದಲಾಗಿ ನಿಮ್ಮ ತಾಯಿಯ ದ್ವೇಷದ ಗುರುತುಗಳು. ಅವರಿಗೆ ಬಹುಶಃ ನನ್ನನ್ನು ನಿಮಗೆ ಮದುವೆ ಮಾಡಿಕೊಡುವುದು ಇಷ್ಟವಿರಲಿಲ್ಲ. ಅವರ ಮರ್ಜಿ ಬೇರೆ ಕಡೆ ಇತ್ತು. ಆದರೆ ಒತ್ತಡ ಮತ್ತು ನೀವು ಲಂಡನ್ಗೆ ಹೋಗುವ ಕಾರಣದಿಂದ ಅವರು ಸುಮ್ಮನಿರಬೇಕಾಯಿತು. ಆ ಶಿಕ್ಷೆಯನ್ನು ಅವರು ನನಗೆ ಪ್ರತಿದಿನ ನೀಡುತ್ತಿದ್ದರು. ಅವರು ಹೇಳುತ್ತಿದ್ದರು, ನೀನು ಅಪಶಕುನ ಮತ್ತು ಬಲವಂತವಾಗಿ ನನ್ನ ಮಗನ ಕೊರಳಿಗೆ ಬಿದ್ದಿದ್ದೀಯಾ ಎಂದು. ನಾನು ಆಶ್ಚರ್ಯದಿಂದ ಕೇಳಿದೆ, ಇಷ್ಟೆಲ್ಲಾ ದೌರ್ಜನ್ಯ ನಡೆಯುತ್ತಿದ್ದರೂ ನೀನು ನನಗೆ ಏಕೆ ಹೇಳಲಿಲ್ಲ? ನಾವು ಪ್ರತಿದಿನ ಮಾತನಾಡುತ್ತಿದ್ದೆವು. ನಾನು ನಿನಗೆ ಎಲ್ಲವೂ ಸರಿಯಾಗಿದೆಯೇ ಎಂದು ಕೇಳುತ್ತಿದ್ದೆ. ನೀನು ಒಮ್ಮೆಯೂ ಸುಳಿವು ನೀಡಲಿಲ್ಲವೇಕೆ? ಸಂಧ್ಯಾ ವ್ಯಂಗ್ಯವಾಗಿ ನಗುತ್ತಾ ಹೇಳಿದಳು, ನಾನು ಹೇಗೆ ಹೇಳಲಿ? ವಿಡಿಯೋ ಕಾಲ್ಗಳಲ್ಲಿ ನಾನು ನನ್ನ ಇಚ್ಛೆಯಂತೆ ಮಾತನಾಡುತ್ತಿದ್ದೆ ಎಂದು ನಿಮಗೆ ಅನಿಸುತ್ತದೆಯೇ? ಖಂಡಿತ ಇಲ್ಲ. ಯಾವಾಗ ನಿಮ್ಮ ಕಾಲ್ ಬರುವ ಸಮಯವಾಗುತ್ತಿತ್ತೋ ಆಗ ತಾಯಿ ಎದುರು ಕುರ್ಚಿ ಹಾಕಿಕೊಂಡು ಕುಳಿತುಕೊಳ್ಳುತ್ತಿದ್ದರು. ಅವರು ನನಗೆ ಮೊದಲೇ ಬೆದರಿಕೆ ಹಾಕುತ್ತಿದ್ದರು. ನಾನು ಸ್ವಲ್ಪವೇ ಉದಾಸೀನ ಮುಖ ಮಾಡಿದರೂ ಅಥವಾ ದೂರು ನೀಡಲು ಪ್ರಯತ್ನಿಸಿದರೂ ಕಾಲ್ ಕಟ್ ಆದ ತಕ್ಷಣ ನನ್ನ ಚರ್ಮ ಸುಲಿಯುವುದಾಗಿ ಹೇಳುತ್ತಿದ್ದರು. ಅವರು ಸನ್ನೆಗಳ ಮೂಲಕ ನನ್ನನ್ನು ಹೆದರಿಸಿ ಇಡುತ್ತಿದ್ದರು. ಅವರ ದೃಷ್ಟಿ ಯಾವಾಗಲೂ ನನ್ನ ಮೇಲೆ ಕಾವಲಿರುತ್ತಿತ್ತು. ನಾನು ಬಲವಂತವಾಗಿ ನಗುತ್ತಾ ಮಾತನಾಡಬೇಕಿತ್ತು ಮತ್ತು ಎಲ್ಲವೂ ಸರಿಯಾಗಿದೆ ಎಂದು ಹೇಳಬೇಕಿತ್ತು. ಅವಳು ತನ್ನ ಉಡುಪಿನ ತೋಳನ್ನು ಮತ್ತೆ ಮೇಲೆ ಮಾಡಿ ಒಂದು ಹಳೆಯ ಗಾಯದ ಮೇಲೆ ಬೆರಳಿಟ್ಟು ಹೇಳಿದಳು, ಈ ಗುರುತು ನೀವು ನಿಮ್ಮ ಮೊದಲ ಸಂಬಳದಲ್ಲಿ ನನಗೆ ಬಂಗಾರದ ಓಲೆಗಳನ್ನು ಕಳುಹಿಸಿದ ದಿನದ್ದು. ತಾಯಿ ಆ ಓಲೆಗಳನ್ನು ಕಿತ್ತುಕೊಂಡು ತನ್ನ ಮಗಳಿಗೆ ಕೊಟ್ಟರು ಮತ್ತು ನಾನು ಅಳಲು ಪ್ರಯತ್ನಿಸಿದಾಗ ಅವರು ಒಲೆಯಿಂದ ಕಾದ ಚಿಮಟವನ್ನು ತೆಗೆದು ನನ್ನ ತೋಳಿಗೆ ಸುಟ್ಟರು. ಅವರು ಹೇಳುತ್ತಿದ್ದರು, ನಿನಗೆ ಬಂಗಾರ ತೊಡುವ ಯೋಗ್ಯತೆ ಇಲ್ಲ ಎಂದು. ನಾನು ನೋವಿನಿಂದ ಕಿರುಚುತ್ತಿದ್ದಾಗ ನನ್ನ ಧ್ವನಿ ಹೊರಗೆ ಕೇಳಬಾರದೆಂದು ಅವರು ಟಿವಿಯ ಧ್ವನಿಯನ್ನು ಜಾಸ್ತಿ ಮಾಡುತ್ತಿದ್ದರು. ನಾನು ಕಲ್ಲಿನಂತೆ ಕುಳಿತು ಅವಳ ಮಾತುಗಳನ್ನು ಕೇಳುತ್ತಿದ್ದೆ. ನನ್ನ ಎದೆ ಒಡೆಯುತ್ತಿತ್ತು. ಸಂಧ್ಯಾ ಹೇಳಿದಳು, ಹಲ್ಲೆ ಮತ್ತು ಕಿರುಕುಳ ಒಂದು ಕಡೆಯಾದರೆ ಹಸಿವು ಎಲ್ಲಕ್ಕಿಂತ ದೊಡ್ಡ ಕಷ್ಟವಾಗಿತ್ತು. ನೀವು ಅಲ್ಲಿಂದ ಲಕ್ಷಾಂತರ ರೂಪಾಯಿ ಕಳುಹಿಸುತ್ತಿದ್ದೀರಿ, ಆದರೆ ನನಗೆ 24 ಗಂಟೆಯಲ್ಲಿ ಕೇವಲ ಒಂದು ಒಣರೊಟ್ಟಿ ನೀಡಲಾಗುತ್ತಿತ್ತು. ಅವರು ಹೇಳುತ್ತಿದ್ದರು, ನೀನು ಕೆಲಸಗಳ್ಳಿ ಮತ್ತು ಪುಕ್ಕಟೆ ರೇಷನ್ ಮುಗಿಸುತ್ತೀಯಾ ಎಂದು. ಯಾವ ದಿನವಾದರೂ ಕೆಲಸ ಮಾಡುವಾಗ ಯಾವುದಾದರೂ ವಸ್ತು ಒಡೆದು ಹೋದರೆ ಅಥವಾ ಪಲ್ಯದಲ್ಲಿ ಉಪ್ಪು ಜಾಸ್ತಿಯಾದರೆ ನನಗೆ ಆ ಒಂದು ರೊಟ್ಟಿಯೂ ಸಿಗುತ್ತಿರಲಿಲ್ಲ. ನಾನು 2 ದಿನ ಹಸಿವಿನಿಂದ ಇರುತ್ತಿದ್ದೆ. ಅಡುಗೆ ಮನೆಯ ನಲ್ಲಿಯ ನೀರು ಕುಡಿದು ಕಾಲ ಕಳೆಯುತ್ತಿದ್ದೆ. ಅವರೆಲ್ಲರೂ ನನ್ನ ಎದುರೇ ಕುಳಿತು ಪನ್ನೀರ್ ಪಲ್ಯ, ಒಣಹಣ್ಣುಗಳ ಪಾಯಸ ಮತ್ತು ಒಳ್ಳೆಯ ಆಹಾರಗಳನ್ನು ತಿನ್ನುತ್ತಿದ್ದರು. ನಾನು ಅಡುಗೆ ಮನೆಯ ಬಾಗಿಲಲ್ಲಿ ನಿಂತು ಅವರು ಬಿಟ್ಟ ಎಂಜಲು ತುಣುಕುಗಳನ್ನು ಆಸೆಯಿಂದ ನೋಡುತ್ತಿದ್ದೆ. ಸಂಧ್ಯಳ ಧ್ವನಿ ಬಿಕ್ಕಳಿಕೆಯಲ್ಲಿ ಅಡಗುತ್ತಿತ್ತು, ಆದರೆ ಅವಳ ಪ್ರತಿಯೊಂದು ಶಬ್ದ ನನ್ನ ಹೃದಯದ ಮೇಲೆ ಸುತ್ತಿಗೆಯಿಂದ ಹೊಡೆದಂತೆ ಇತ್ತು. ಅವಳು ತನ್ನ ಮಾತು ಮುಂದುವರಿಸುತ್ತಾ ಹೇಳಿದಳು, ನಿಮ್ಮ ತಾಯಿ ನನಗೆ ಯಾವಾಗಲೂ ಬೆದರಿಕೆ ಹಾಕುತ್ತಿದ್ದರು, ಏನಾದರೂ ಹೆಚ್ಚು ಕಡಿಮೆ ಮಾಡಿದರೆ ನಿನಗೆ ಊಟವನ್ನೇ ಕೊಡುವುದಿಲ್ಲ ಎಂದು. ಎಷ್ಟೋ ಸಲ ನಾನು ಹಸಿವು ಮತ್ತು ಬಾಯಾರಿಕೆಯಿಂದ ನನ್ನ ಕೋಣೆಯಲ್ಲೇ ಬಿದ್ದಿರುತ್ತಿದ್ದೆ ಮತ್ತು ಹೊರಗಿನಿಂದ ಅವರೆಲ್ಲರೂ ನಗುವ ಧ್ವನಿ ಕೇಳಿಸುತ್ತಿತ್ತು. ಇದನ್ನು ಕೇಳಿ ನಾನು ಸಂಪೂರ್ಣವಾಗಿ ಕುಸಿದು ಹೋದೆ. ನಾನು ಅವಳ ಪಾದದ ಹತ್ತಿರ ಕುಳಿತು ಮಕ್ಕಳಂತೆ ಗೊಳು ಎಂದು ಅತ್ತೆ. ನಾನು ನನ್ನ ಹೆಂಡತಿಯ ಕೈಗಳನ್ನು ನನ್ನ ಕಣ್ಣುಗಳಿಗೆ ಒತ್ತಿಕೊಂಡೆ. ಆ ಕೈಗಳು ಈಗ ಬಹಳ ಒರಟಾಗಿದ್ದವು ಮತ್ತು ಅವುಗಳ ಮೇಲಿದ್ದ ಸುಟ್ಟ ಗುರುತುಗಳು ನನ್ನ ಅಜಾಗರೂಕತೆಗೆ ಸಾಕ್ಷಿಯಾಗಿದ್ದವು. ನಾನು ತವಕದಿಂದ ಹೇಳಿದೆ, ನನ್ನನ್ನು ಕ್ಷಮಿಸಿಬಿಡು ಸಂಧ್ಯಾ, ನಾನು ನಿನ್ನ ಅಪರಾಧಿ. ನಿನಗಾಗಿ ನಾನು ಸುಖವನ್ನು ಸಂಪಾದಿಸುತ್ತಿದ್ದೇನೆ ಎಂದು ನಾನು ಭಾವಿಸಿದ್ದೆ, ಆದರೆ ನಾನು ನಿನ್ನನ್ನು ನರಕಕ್ಕೆ ತಳ್ಳಿದ್ದೆ. ನಾನು ಆ ಹಾವುಗಳನ್ನು ನಂಬಿದೆ, ಅವು ನಿನ್ನನ್ನು ಕಚ್ಚಿ ವಿಷ ಹಾಕಿದವು. ಸಂಧ್ಯಾ ನನ್ನ ತಲೆಯ ಮೇಲೆ ಕೈ ಇಟ್ಟು ನನ್ನನ್ನು ಸಮಾಧಾನಪಡಿಸಲು ಪ್ರಯತ್ನಿಸಿದಳು.
ಆದರೆ ನನ್ನ ಕಣ್ಣೀರು ನಿಲ್ಲುತ್ತಿರಲಿಲ್ಲ. ನಾನು ನನ್ನ ಹೆಂಡತಿಯ ಮಾತುಗಳನ್ನು ಕೇಳಿ ಹುಚ್ಚನಂತಾಗುತ್ತಿದ್ದೆ. ನಾನು ಲಂಡನ್ನಲ್ಲಿ -ಡಿಗ್ರಿಯ ಭೀಕರ ಚಳಿಯಲ್ಲಿ ನಿಂತು ಕೂಲಿ ಕೆಲಸ ಮಾಡಿದೆ. ನಾನು ನನ್ನ ಯೌವನದ 4 ವರ್ಷಗಳನ್ನು ವ್ಯರ್ಥ ಮಾಡಿದ್ದು ನನ್ನ ಕುಟುಂಬ ಸುಖವಾಗಿರಲಿ ಮತ್ತು ನನ್ನ ಹೆಂಡತಿ ಮಹಾರಾಣಿಯಂತೆ ಇರಲಿ ಎಂದುಕೊಂಡಿದ್ದೆ. ನನ್ನ ದುಡಿಮೆಯಿಂದ ಖರೀದಿಸಿದ ಮನೆ ನನ್ನ ಪತ್ನಿಯ ಪಾಲಿಗೆ ಸೆರೆಮನೆಯಾಯಿತು ಮತ್ತು ನಾನು ಕಳುಹಿಸಿದ ಹಣ ನನ್ನ ತಾಯಿ ಮತ್ತು ಸಹೋದರಿಯರಿಗೆ ಐಷಾರಾಮಿ ಜೀವನದ ವಸ್ತುವಾಯಿತು. ನಾನು ರಾಗಿಣಿಯನ್ನು ತಬ್ಬಿಕೊಂಡು ಏನೇ ಆದರೂ ನಿನ್ನನ್ನು ಎಂದಿಗೂ ಏಕಾಂಗಿಯಾಗಿ ಬಿಡುವುದಿಲ್ಲ ಎಂದು ವಾಗ್ದಾನ ಮಾಡಿದೆ. ನಾವಿಬ್ಬರೂ ತಡರಾತ್ರಿಯವರೆಗೆ ಪರಸ್ಪರ ಅಪ್ಪಿಕೊಂಡು ಅಳುತ್ತಾ ನಮ್ಮ ಮನಸ್ಸಿನ ನೋವನ್ನು ಹೊರಹಾಕಿದೆವು. ಆ ರಾತ್ರಿ ಪಾರ್ಕ್ನಲ್ಲಿ ನನಗೆ ಸಿಕ್ಕಿದ್ದ ಆ ವೃದ್ಧ ವ್ಯಕ್ತಿಯ ಮಾತುಗಳು ತೀವ್ರವಾಗಿ ನೆನಪಾದವು. ಅವರು ಪರದೇಶವೊಂದು ಗೆದ್ದಲು ಎಂದು ಹೇಳಿದ್ದರು. ಇಂದು ಅವರ ಮಾತಿನ ಅರ್ಥ ನನಗೆ ಸರಿಯಾಗಿ ತಿಳಿಯಿತು. ನಿಜಕ್ಕೂ ಪರದೇಶದಲ್ಲಿ ಇರುವುದು ನರಕಕ್ಕಿಂತ ಕಡಿಮೆಯೇನಲ್ಲ, ಏಕೆಂದರೆ ಹಿಂದೆ ಉಳಿದವರು ನಮ್ಮನ್ನು ಕೇವಲ ಹಣಗಳಿಸುವ ಯಂತ್ರ ಎಂದು ಭಾವಿಸುತ್ತಾರೆ. ನಾವು ಡಾಲರ್ ಮತ್ತು ಪೌಂಡ್ ಕಳುಹಿಸುವವರೆಗೆ ಮಾತ್ರ ಅವರಿಗೆ ನಮ್ಮ ಮೌಲ್ಯ ಇರುತ್ತದೆ. ಒಂದು ವೇಳೆ ಅವರಿಗೆ ನಮ್ಮ ಪತ್ನಿ ಇಷ್ಟವಿಲ್ಲದಿದ್ದರೆ ಅವಳ ಸ್ಥಾನಮಾನ ಮನೆಯಲ್ಲಿ ಒಬ್ಬ ಕೆಲಸದಾಕಿಯಂತೆ ಆಗಿಬಿಡುತ್ತದೆ. ಪರದೇಶದಲ್ಲಿರುವ ವ್ಯಕ್ತಿಯು ರಕ್ತಮಾಂಸದ ಮನುಷ್ಯ ಮತ್ತು ಅವನ ಪತ್ನಿಗೂ ಭಾವನೆಗಳಿರುತ್ತವೆ ಎಂಬುದನ್ನು ಅವರು ಮರೆತುಬಿಡುತ್ತಾರೆ. ಮರುದಿನ ನಾನು ಒಂದು ದೊಡ್ಡ ನಿರ್ಧಾರ ತೆಗೆದುಕೊಂಡೆ. ನನ್ನ ಮನೆಯವರೊಂದಿಗೆ ಎಲ್ಲಾ ರೀತಿಯ ಸಂಬಂಧವನ್ನೂ ಕಡಿದುಕೊಂಡೆ. ನನ್ನ ದುಡಿಮೆಯಿಂದ ಕಟ್ಟಿದ ಆ ಮನೆಯ ಕಡೆಗೆ ನಾನು ತಿರುಗಿಯೂ ನೋಡಲಿಲ್ಲ. ಎಲ್ಲಿ ನನ್ನ ಪತ್ನಿಗೆ ಗೌರವವಿರಲಿಲ್ಲವೋ ಅಲ್ಲಿ ಆ ಮನೆ, ಆ ಹಣ ಮತ್ತು ಆ ಸಂಬಂಧಗಳನ್ನು ನಾನು ಅಲ್ಲಿಯೇ ಬಿಟ್ಟುಬಿಟ್ಟೆ. ನಾನು ಭಾರತದಲ್ಲಿಯೇ ಉಳಿದು ಒಂದು ಸಣ್ಣ ಕೆಲಸವನ್ನು ಪ್ರಾರಂಭಿಸಿದೆ ಮತ್ತು ಸಂಧ್ಯಾಳ ಚಿಕಿತ್ಸೆ ಮಾಡಿಸಿದೆ. ಸಮಯ ಕಳೆದಂತೆ ಸಂಧ್ಯಾಳ ದೈಹಿಕ ಗಾಯಗಳು ಗುಣವಾದವು, ಆದರೆ ಆತ್ಮದ ಗಾಯಗಳು ಮಾಯಲು ಸಮಯ ಬೇಕಾಯಿತು. ಆದರೆ ಈಗ ನಾವು ಸಂತೋಷವಾಗಿದ್ದೆವು, ಏಕೆಂದರೆ ನಮ್ಮ ನಡುವೆ ಯಾವುದೇ ಹಪಹಪಿಸುವ ಸಂಬಂಧಿಕರು ಅಥವಾ ದೌರ್ಜನ್ಯ ಮಾಡುವವರೂ ಇರಲಿಲ್ಲ. ಈ ಕಥೆ ಕೇವಲ ನನ್ನದಲ್ಲ, ಬದಲಿಗೆ ಪ್ರತಿಯೊಬ್ಬ ಪರದೇಶಿಯದ್ದಾಗಿದೆ. ಯಾರು ತನ್ನವರಿಗಾಗಿ ತನ್ನ ಯೌವನವನ್ನು ಬೇರೆ ದೇಶಗಳಲ್ಲಿ ಕಳೆಯುತ್ತಾರೋ ಅವರದ್ದಾಗಿದೆ. ಹಣವೇ ಎಲ್ಲವೂ ಅಲ್ಲ ಎಂಬುದನ್ನು ನಾವು ಅರ್ಥಮಾಡಿಕೊಳ್ಳಬೇಕು. ಸಂಬಂಧಗಳ ನಿಜವಾದ ಸೌಂದರ್ಯ ಇರುವುದು ಭಾವನೆಗಳಲ್ಲಿ. ನಿಮ್ಮ ಅನುಪಸ್ಥಿತಿಯಲ್ಲಿ ನಿಮ್ಮ ಕುಟುಂಬ ನಿಮ್ಮ ಪತ್ನಿಗೆ ಗೌರವ ನೀಡಲು ಸಾಧ್ಯವಾಗದಿದ್ದರೆ ಅವರು ನಿಮ್ಮವರಲ್ಲ, ಬದಲಿಗೆ ನಿಮ್ಮ ಹಣದ ಪೂಜಾರಿಗಳು. ನಿಮ್ಮ ಪತ್ನಿಯರನ್ನು ನಿಮ್ಮವರ ದಯಾದಾಕ್ಷಿಣ್ಯದ ಮೇಲೆ ಬಿಟ್ಟು ಅವರು ಸಂತೋಷವಾಗಿರುತ್ತಾರೆ ಎಂದು ಭಾವಿಸಬೇಡಿ. ಕೆಲವೊಮ್ಮೆ ಆತ್ಮೀಯರ ರೂಪದಲ್ಲಿ ಅಡಗಿರುವ ತೋಳಗಳು ಅಪರಿಚಿತರಿಗಿಂತ ಹೆಚ್ಚು ಅಪಾಯಕಾರಿ. ಜೀವನ ತುಂಬಾ ಚಿಕ್ಕದು, ಆದ್ದರಿಂದ ನಿಮ್ಮನ್ನು ಮನುಷ್ಯರೆಂದು ಪರಿಗಣಿಸುವವರ ಜೊತೆ ಅದನ್ನು ಕಳೆಯಿರಿ, ಕೇವಲ ಬ್ಯಾಂಕ್ ಎಟಿಎಂ ಯಂತ್ರದಂತೆ ನೋಡುವವರ ಜೊತೆಯಲ್ಲ. ಭಾರತದಲ್ಲಿ ಸಣ್ಣ ಕೆಲಸ ಮತ್ತು ಸಾಧಾರಣ ಜೀವನವನ್ನು ಅಪ್ಪಿಕೊಳ್ಳುವ ನಿರ್ಧಾರ ನನ್ನ ಪಾಲಿಗೆ ಸ್ವಾತಂತ್ರ್ಯದ ಮೊದಲ ಹೆಜ್ಜೆಯಾಗಿತ್ತು. ನಾನು ಲಂಡನ್ನ ಆ ದೊಡ್ಡ ಸಂಬಳ ಮತ್ತು ಮಹತ್ವಾಕಾಂಕ್ಷೆಗಳನ್ನು ಹಿಂದೆ ಬಿಟ್ಟಿದ್ದೆ. ಆದರೆ ಬದಲಿಗೆ ನನಗೆ ನನ್ನ ಪತ್ನಿಯ ಸುರಕ್ಷತೆ ಮತ್ತು ನನ್ನ ಆತ್ಮಗೌರವ ಮರಳಿ ಸಿಕ್ಕಿತ್ತು. ಕೇವಲ ನಾವಿಬ್ಬರೇ ಇದ್ದ ಆ ಸಣ್ಣ ಬಾಡಿಗೆ ಮನೆಯಲ್ಲಿ ಒಂದು ವಿಚಿತ್ರವಾದ ಶಾಂತಿ ಇತ್ತು. ಈ ಶಾಂತಿ ಯಾವುದೇ ಐಷಾರಾಮಿ ಅರಮನೆಗಿಂತ ಹೆಚ್ಚು ಬೆಲೆಬಾಳುವಂತದ್ದು. ದೈಹಿಕ ಗಾಯಗಳು ವಾಸಿಯಾದರೂ ಸಂಧ್ಯಾಳ ಮನಸ್ಸಿನ ಮೇಲಾದ ಗಾಯಗಳು ಆಳವಾಗಿದ್ದವು. ನಾನು ಇದ್ದಕ್ಕಿದ್ದಂತೆ ಕೋಣೆಗೆ ಬಂದಾಗ ಅಥವಾ ಕೆಲಸದ ಕಾರಣ ತಡವಾದಾಗ ಅವಳು ಈಗಲೂ ಬೆಚ್ಚಿಬೀಳುತ್ತಿದ್ದಳು. ಅವಳು ಒಂಟಿತನ ಮತ್ತು ಭಯದ ನೆರಳಿನಲ್ಲಿ ಬದುಕುತ್ತಿದ್ದಳು. ಈ ಆಘಾತದಿಂದ ಹೊರಬರಲು ಅವಳಿಗೆ ಸಮಯ ಬೇಕೆಂದು ನನಗೆ ತಿಳಿದಿತ್ತು. ನಾನು ಅವಳನ್ನು ಯಾವುದೇ ಕೆಲಸಕ್ಕಾಗಿ ಎಂದಿಗೂ ಒತ್ತಾಯಿಸಲಿಲ್ಲ. ಅವಳು ಅನ್ಯಮನಸ್ಕಳಾಗಿ ಕಿಟಕಿಯ ಹೊರಗೆ ನೋಡುತ್ತಾ ಇರುತ್ತಿದ್ದಳು. ನಾನು ಅವಳ ಪಕ್ಕದಲ್ಲಿ ಕುಳಿತು ಅವಳ ಕೈ ಹಿಡಿದು ಸುಮ್ಮನೆ ನೋಡುತ್ತಿದ್ದೆ. ಯಾವುದೇ ಪ್ರಶ್ನೆ ಅಥವಾ ಒತ್ತಡವಿಲ್ಲದೆ ಅವಳು ಈಗ ಮುಕ್ತಳು ಎಂದು ಅವಳಿಗೆ ಹೇಳಿದೆ. ಈಗ ಅವಳು ಯಾರಿಗೂ ಸೇವೆ ಮಾಡಬೇಕಿಲ್ಲ, ಯಾರಿಗೂ ಅಡುಗೆ ಮಾಡಬೇಕಿಲ್ಲ ಅಥವಾ ಯಾರ ಅನುಮತಿಯನ್ನೂ ಪಡೆಯಬೇಕಿಲ್ಲ. ಸಂಧ್ಯಾ, ನಾನು ಒಂದು ಸಾಯಂಕಾಲ ಅವಳಿಗೆ ಹೇಳಿದೆ, ಇನ್ನು ಮುಂದೆ ಈ ಮನೆ ನಿನ್ನದು. ನೀನು ಬೇಕಿದ್ದರೆ ದಿನವಿಡೀ ಮಲಗಬಹುದು, ಬೇಕಿದ್ದರೆ ಅಡುಗೆ ಮಾಡಬೇಡ, ನಾವು ಹೊರಗಿನಿಂದ ತರಿಸಿಕೊಳ್ಳೋಣ. ನೀನು ಇನ್ನು ಯಾರ ಭಯಕ್ಕೂ ನಗಬೇಕಿಲ್ಲ. ಈ ಮಾತನ್ನು ಕೇಳಿದಾಗ ಅವಳ ಕಣ್ಣುಗಳಲ್ಲಿ ಮೊದಲ ಬಾರಿಗೆ ಕಣ್ಣೀರಿನ ಬದಲು ಒಂದು ಹೊಳಪು ಕಂಡಿತು. ನಿಧಾನವಾಗಿ ಅವಳು ಸಣ್ಣಪುಟ್ಟ ವಿಷಯಗಳ ಮೇಲೆ ಗಮನ ಹರಿಸಲು ಪ್ರಾರಂಭಿಸಿದಳು. ಅವಳು ತನ್ನದೇ ಆದ ಬೆಳಗಿನ ಚಹಾವನ್ನು ತಯಾರಿಸಿಕೊಳ್ಳುತ್ತಿದ್ದಳು, ಬಾಲ್ಕನಿಯಲ್ಲಿ ಸಣ್ಣ ಗಿಡಗಳನ್ನು ನೆಡುತ್ತಿದ್ದಳು ಮತ್ತು ವರ್ಷಗಳಿಂದ ಮಾಡದ ಪುಸ್ತಕ ಓದುವ ಹವ್ಯಾಸವನ್ನು ಮತ್ತೆ ಶುರು ಮಾಡಿದಳು. ನಾನು ಅವಳನ್ನು ಮನೋವೈದ್ಯರ ಬಳಿಗೂ ಕರೆದೊಯ್ದೆ. ಅವರು ಅವಳಿಗೆ ಪೋಸ್ಟ್ ಟ್ರಾಮ್ಯಾಟಿಕ್ ಸ್ಟ್ರೆಸ್ ಡಿಸಾರ್ಡರ್ ಇದೆ ಎಂದು ಹೇಳಿದರು. ಚಿಕಿತ್ಸೆ ಪ್ರಾರಂಭವಾಯಿತು ಮತ್ತು ಸಂಧ್ಯಾ ತನ್ನ ಭಾವನೆಗಳನ್ನು ವ್ಯಕ್ತಪಡಿಸುವುದನ್ನು ಕಲಿತಳು. ಅವಳು ಮುಕ್ತವಾಗಿ ಅಳಲು, ನಗಲು ಮತ್ತು ಸಣ್ಣ ವಿಷಯಗಳಿಗೆ ಜಗಳವಾಡಲು ಪ್ರಾರಂಭಿಸಿದಳು.
ಇದು ಅವಳು ಸಹಜ ಸ್ಥಿತಿಗೆ ಮರಳುತ್ತಿರುವುದರ ಸಂಕೇತವಾಗಿತ್ತು. ಸುಮಾರು 1 ವರ್ಷದ ನಂತರ ನಮ್ಮ ಜೀವನದಲ್ಲಿ ಒಂದು ದೊಡ್ಡ ಸಂತೋಷ ಬಂತು. ಸಂಧ್ಯಾ ಗರ್ಭಿಣಿಯಾಗಿದ್ದಳು. ಈ ಸುದ್ದಿ ನಮ್ಮ ಪುಟ್ಟ ಮನೆಯನ್ನು ಸಂಭ್ರಮದಿಂದ ತುಂಬಿಸಿತು. ಸಂಧ್ಯಾಳ ಕಣ್ಣುಗಳಲ್ಲಿ ಈಗ ಭವಿಷ್ಯದ ಬಗ್ಗೆ ಹೊಸ ಭರವಸೆ ಇತ್ತು. ಅವಳು ತನ್ನ ಮಗುವಿಗಾಗಿ ಸ್ವೆಟರ್ ಹೆಣೆಯುತ್ತಿದ್ದಳು, ಹೆಸರುಗಳನ್ನು ಯೋಚಿಸುತ್ತಿದ್ದಳು ಮತ್ತು ಹಳೆಯ ಭಯಾನಕ ನೆನಪುಗಳಿಂದ ದೂರವಿರಲು ಪ್ರಯತ್ನಿಸುತ್ತಿದ್ದಳು. ನಮ್ಮ ಮಗ ಹುಟ್ಟಿದಾಗ ನಾನು ನನ್ನ ಜೀವನದ ಅತ್ಯಂತ ಸರಿಯಾದ ನಿರ್ಧಾರವನ್ನು ತೆಗೆದುಕೊಂಡಿದ್ದೇನೆ ಎಂದು ನನಗೆ ಅನಿಸಿತು. ನನ್ನ ಮಗನ ಮುಖದಲ್ಲಿ ನನ್ನ ಕುಟುಂಬದ ದುರಾಸೆಯ ಯಾವುದೇ ನೆರಳಿರಲಿಲ್ಲ, ಕೇವಲ ಸಂಧ್ಯಾಳ ಹೋರಾಟದ ಫಲವಿತ್ತು. ನಾನು ಮಗನಿಗೆ ವಿಹಾನ್ ಎಂದು ಹೆಸರಿಟ್ಟೆ. ಇದರರ್ಥ ಹೊಸ ಮುಂಜಾವು. ಈ ಹೊಸ ಜೀವನದ ಆಗಮನದ ನಂತರ ನಾವು ಸೇರಿ ಒಂದು ಸಣ್ಣ ಆನ್ಲೈನ್ ವ್ಯವಹಾರವನ್ನು ಪ್ರಾರಂಭಿಸಿದೆವು. ಅದರಲ್ಲಿ ನಾನು ತಾಂತ್ರಿಕ ಕೆಲಸಗಳನ್ನು ನೋಡಿಕೊಳ್ಳುತ್ತಿದ್ದೆ ಮತ್ತು ಸಂಧ್ಯಾ ಮನೆಯಿಂದಲೇ ಕರಕುಶಲ ವಸ್ತುಗಳನ್ನು ತಯಾರಿಸಿ ಮಾರುತ್ತಿದ್ದಳು. ಈ ಸಣ್ಣ ಕೆಲಸ ನಮ್ಮನ್ನು ಸ್ವಾವಲಂಬಿಗಳನ್ನಾಗಿ ಮಾಡುತ್ತಿತ್ತು ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ನಾವು ಒಟ್ಟಿಗಿದ್ದೆವು. ಪಾರ್ಕ್ನಲ್ಲಿ ಸಿಕ್ಕ ಆ ವೃದ್ಧರ ಮಾತನ್ನು ನಾನು ಎಂದಿಗೂ ಮರೆಯಲಿಲ್ಲ. ಆದರೆ ಈಗ ನಾನು ಆ ಪಾಠವನ್ನು ಹೊಸ ರೂಪದಲ್ಲಿ ನೋಡುತ್ತೇನೆ. ಪರದೇಶದಲ್ಲಿ ಇರುವುದು ತಪ್ಪಲ್ಲ, ಆದರೆ ನಿಮ್ಮ ಆದ್ಯತೆಗಳನ್ನು ಮರೆಯುವುದು ತಪ್ಪು. ನನ್ನ ಹಣಕ್ಕೆ ನನ್ನ ಪತ್ನಿಗಿಂತ ಹೆಚ್ಚು ಪ್ರಾಮುಖ್ಯತೆ ನೀಡಿದ ಜನರ ಭರವಸೆಯ ಮೇಲೆ ನಾನು ಅವಳನ್ನು ಬಿಟ್ಟಿದ್ದೆ. ಹಣ ಗಳಿಸುವುದು ನನ್ನ ಕರ್ತವ್ಯವಾಗಿತ್ತು, ಆದರೆ ಪತ್ನಿಯ ಗೌರವ ಮತ್ತು ಸುರಕ್ಷತೆ ನನ್ನ ಮೊದಲ ಧರ್ಮವಾಗಿತ್ತು. ಹಣವು ಸಂತೋಷದ ಅಳತೆಗೋಲಲ್ಲ ಎಂಬುದನ್ನು ನಾನು ಕಲಿತೆ. ನನ್ನ ಲಕ್ಷಾಂತರ ರೂಪಾಯಿಗಳ ಸಂಪಾದನೆ ನನ್ನ ಕುಟುಂಬದ ದುರಾಸೆಯನ್ನು ಕಡಿಮೆ ಮಾಡಲು ಸಾಧ್ಯವಾಗಲಿಲ್ಲ, ಬದಲಿಗೆ ಅದನ್ನು ಹೆಚ್ಚಿಸಿತು. ನಿಜವಾದ ಸುಖ ಇರುವುದು ಸಂಬಂಧಗಳ ಪ್ರಾಮಾಣಿಕತೆ ಮತ್ತು ಗೌರವದಲ್ಲಿ. ನಿಮ್ಮ ಅನುಪಸ್ಥಿತಿಯಲ್ಲಿ ನಿಮ್ಮವರು ನಿಮ್ಮ ಸಂಗಾತಿಯನ್ನು ಗೌರವಿಸದಿದ್ದರೆ ಅವರು ನಿಮ್ಮ ಹಣದ ಸಂಬಂಧಿಕರೇ ಹೊರತು ನಿಮ್ಮವರಲ್ಲ. ಅಂತಹ ವಿಷಪೂರಿತ ಸಂಬಂಧಗಳನ್ನು ಮುರಿಯುವುದೇ ಲೇಸು. ನಾನು ನನ್ನ ಪತ್ನಿಯನ್ನು ನಂಬಬೇಕಿತ್ತು. ಅವಳು ಉದಾಸೀನವಾಗಿ ಕಂಡಾಗ ಅವಳ ಮೌನವನ್ನು ನಾನು ಅವಳ ತೃಪ್ತಿ ಎಂದು ಭಾವಿಸಿದೆ. ಅದು ನನ್ನ ದೊಡ್ಡ ತಪ್ಪಾಗಿತ್ತು. ಇಂದು ನನ್ನ ಮಗ ವಿಹಾನ್ ತನ್ನ ತಾಯಿಯ ಬಳಿ ನಿಶ್ಚಿಂತೆಯಿಂದ ಆಟವಾಡುವುದನ್ನು ನೋಡಿದಾಗ ನಾನೇ ಜಗತ್ತಿನ ಶ್ರೀಮಂತ ವ್ಯಕ್ತಿ ಎಂದು ನನಗೆ ಅನಿಸುತ್ತದೆ. ನಮ್ಮ ಬಳಿ ಒಂದು ಸಾಮಾನ್ಯ ಮನೆಯಿದೆ, ಆದರೆ ಅದು ಪ್ರೀತಿ ಮತ್ತು ಗೌರವದ ಅಡಿಪಾಯದ ಮೇಲೆ ನಿಂತಿದೆ. ಕೆಲವು ಸಂಬಂಧಗಳು ಗೋಡೆಗಳಲ್ಲ, ಬದಲಿಗೆ ಜೈಲುಗಳಾಗಿರುತ್ತವೆ ಮತ್ತು ಅಂತಹ ಗೋಡೆಗಳನ್ನು ಕೆಡವುದೇ ನಿಜವಾದ ಸ್ವಾತಂತ್ರ್ಯ. ನಿಮ್ಮ ಪತ್ನಿಯ ಗೌರವ ಮತ್ತು ಸುರಕ್ಷತೆ ನಿಮ್ಮ ಸಂಪಾದನೆಗಿಂತ ಅಮೂಲ್ಯವಾದುದು. ಕೇವಲ ಹಣದಿಂದ ನಡೆಯುವ ಸಂಬಂಧಗಳನ್ನು ತಕ್ಷಣವೇ ತ್ಯಜಿಸಬೇಕು, ಏಕೆಂದರೆ ಹಣವನ್ನು ಮತ್ತೆ ಗಳಿಸಬಹುದು, ಆದರೆ ಕಳೆದ ಹೋದ ಸಮಯ ಮತ್ತು ನಂಬಿಕೆಯನ್ನು ಎಂದಿಗೂ ಮರಳಿ ಪಡೆಯಲು ಸಾಧ್ಯವಿಲ್ಲ. ಸ್ನೇಹಿತರೆ, ಈ ಕಥೆಯು ಸಂಪೂರ್ಣವಾಗಿ ಕಾಲ್ಪನಿಕವಾಗಿದ್ದು ಇದರ ಉದ್ದೇಶ ಕೇವಲ ಮನರಂಜನೆ ಮತ್ತು ನೈತಿಕ ಶಿಕ್ಷಣ ನೀಡುವುದಾಗಿದೆ. ನಮ್ಮ ಇಂದಿನ ಈ ಕಥೆ ನಿಮಗೆ ಹೇಗೆ ಅನಿಸಿತು ಎಂದು ಕಾಮೆಂಟ್ ಮೂಲಕ ತಿಳಿಸಿ ಮತ್ತು ಇಂತಹ ಕಥೆಗಳನ್ನು ಕೇಳಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈ ಕಥೆಯನ್ನು ಲೈಕ್ ಮಾಡಿ ಮತ್ತು ನೀವು ಯಾವ ನಗರದಿಂದ ಈ ಕಥೆಯನ್ನು ಕೇಳುತ್ತಿದ್ದೀರಿ ಎಂಬುದನ್ನು ಸಹ ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.